ಕರೆಕ್ಟ್ ಆಡ್. ಒಂದು ವರ್ಷದ ಸ್ನೇಹಿತ. ತುಂಬಾ ಖುಷಿ ಆಗೋದೇನಂದ್ರೆ ಪುಸ್ತಕಗಳು ಓದೋ ಹವ್ಯಾಸ ಇರೋ ತಂಡ. ತುಂಬಾ ಜನರಿಗೆ ಕೇಳ್ಕೊತೀನಿ, ಏನಾರ ಓದ್ರು ಕನ್ನಡದಲ್ಲಿ ಸುಮಾರಿದೆ ಅಂತ. ನಾವು ಸರ್ ದಿನ ದಬಾಕ್ಬಿಟ್ಟು ಓದ್ತೀವಿ ಅಂತ. ಬಟ್ ಒಂದು ಕಥೆ, ಹನೂರು ಚೆನ್ನಪ್ಪ ಅವರದ್ದು ಒಂದು ಅವಾರ್ಡ್ ವಿನ್ನಿಂಗ್ ಕಥೆನ ಇಷ್ಟಪಟ್ಟು ಓದಿ ಅಡಾಪ್ಟ್ ಮಾಡಿ ಒಂದು ಸಿನಿಮಾ, ಅನ್ನ ಅನ್ನೋ ಒಂದು ಸಿನಿಮಾ, ಮುದ್ದಾಡ್ಕೊಂಡು ಮಾಡಿರೋ ಎಲ್ಲಾ ಹೊಸ ಪ್ರತಿಭೆಗಳ ಸಿನಿಮಾ. ಅದ್ರದ್ದು ಒಂದು ಟೀಸರ್, ನಾನು ತುಣುಕುಗಳನ್ನ ಹಿಂದೆ ನೋಡಿದ್ದೆ, ಇವತ್ತು ರಿಲೀಸ್ ಮಾಡಿ ಅಂತ ತಂಡ ಕೇಳ್ಕೊಂಡಿದ್ದಕ್ಕೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನ ರಿಲೀಸ್ ಮಾಡೋದಕ್ಕೆ ಸೇರ್ಕೊಂಡಿದ್ದೀವಿ. ಯಾವತ್ತು ಈ ನಾವು ಹೋದಲ್ಲಿ ಬಂದಲ್ಲಿ ತುಂಬಾ ಜನ ಹೇಳ್ತಾರೆ ಅದರ ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡಿ ಬರೆದು ಜನಮಾನಸದಲ್ಲಿ ಅಂದ್ರೆ ಸಮಾಜದಲ್ಲಿ ಓದಿರೋ ಪುಸ್ತಕಗಳನ್ನ ನೀವು ಸಿನಿಮಾ ಮಾಡಿದಾಗ ಅದು ತುಂಬಾ ಸ್ಪೆಷಲ್ ಆಗಿ ಕಾಣುತ್ತೆ ಅಂತ ನಾವು ಸುಮಾರು ಸತಿ ಧೈರ್ಯ ಮಾಡ್ತೀವಿ, ಹಲವಾರು ಕಾರಣಗಳಿಗೆ ಆಗಲ್ಲ. ಬಟ್ ಈ ತಂಡಕ್ಕೆ ನನ್ನ ವೈಯಕ್ತಿಕ ಶುಭಾಶಯ. ಒಂದು ಕಥೆನ ಓದಿ ಇದನ್ನೇ ಮಾಡ್ತೀನಿ ಅಂತ ಹಠ ಬಿದ್ದು ಹೋರಾಡಿ ಸಿನಿಮಾ ಮಾಡಿದ್ದಾರೆ. ಆ ವಿಷಯಕ್ಕೆ ಮೊದಲಿಗೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಶುಭಾಶಯಗಳು. ಆಮೇಲೆ ಕನ್ನಡಿಗ ಯಾವತ್ತು ಬಿಡೋದಿಲ್ಲ. ಕಾದಂಬರಿ, ಕಥೆ, ಬರವಣಿಗೆ ಇವೆಲ್ಲ ಹೊಸದಾಗಿ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ಬಂದು ಕೈ ಹಿಡಿದ್ರು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಶ್ರೀಯುತ ಅಣ್ಣ ಅವರು ಕೂಡ ಪಕ್ಕದಲ್ಲಿ ಕಾದಂಬರಿಗಳನ್ನ ಓದಿಸ್ತಿದ್ದನಂತೆ, ಏನಾದ್ರು ಸಿಗುತ್ತಾ ಓದಿ ಅಂತ. ಸೊ ಓದು ಯಾವತ್ತಿದ್ರು ಒಳ್ಳೆ ಹವ್ಯಾಸ. ನಾನು ಒಬ್ಬ ಕನ್ನಡ ಓದುಗ, ಕನ್ನಡ ಅಭಿಮಾನಿ. ತುಂಬಾ ಖುಷಿ ಆಗುತ್ತೆ ಈ ತರದ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡು ಇವತ್ತು ಅನ್ನ ಸಿನಿಮಾದ ಟೀಸರ್ನ ತಮ್ಮ ಸನ್ನಿಧಿಗೆ ತಲುಪಿಸ್ತಾ ಇದೆ ಚಿತ್ರತಂಡ. ನೋಡಿ ಆನಂದಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರಮಂದಿರಕ್ಕೂ ಬರುತ್ತೆ, ಅಲ್ಲೂ ಕೂಡ ಈ ತಂಡವನ್ನ ಕೈ ಹಿಡಿಯಲಿ ಅಂತ ಒಬ್ಬ ಕನ್ನಡಿಗನಾಗಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಜೈ ಅನ್ನ, ಜೈ ಚಿತ್ರತಂಡ. ನಾನು ಜರ್ನಲಿಸಮ್ ಓದಿರೋದು ಮೈಸೂರು ಯೂನಿವರ್ಸಿಟಿ 2005 ಬ್ಯಾಚ್. ನನ್ನ ಹೆಸರು ಇಸ್ಲಾವುದ್ದೀನ್ ಅಂತ. ಈ ಸಿನಿಮಾದ ಡೈರೆಕ್ಟರ್ ನಾನು. ಇದಕ್ಕೆ ಮುಂಚೆ ಇನ್ನೊಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ, ನೋಡಿ ಸ್ವಾಮಿ ಇವನು ಇರೋದೇ ಹೀಗೆ ಅಂತ. ZEE5 ಅದು ಅವೈಲೇಬಲ್ ಇದೆ. ಸೊ ಏನಿಲ್ಲ, ಈಗ ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ಎಸ್ ದಟ್ಸ್ ವಾಟ್ ಐ ವಿಲ್ ಟೆಲ್. ಇನ್ನೂ ಜಾಸ್ತಿ ಮಾತಾಡೋದಕ್ಕಿಂತ ಒಂದ್ಸಲ ಅದ್ರದ್ದು ಮೂಡ್ ಒಂದ್ಸಲ ಎಸ್ಟಾಬ್ಲಿಷ್ ಮಾಡಿಬಿಡೋಣ. ಸಾಂಗ್ಸ್ ಮತ್ತು ಟೀಸರ್ ಪ್ಲೇ ಮಾಡ್ತೀವಿ, ನೋಡ್ಕೊಂಡು ಅದಾದಮೇಲೆ ಚರ್ಚೆ ಮಾಡೋಣ. ಕಥೆಯನ್ನು ಓದಿ ಕತೆ ಇಷ್ಟ ಆದಮೇಲೆ ನಾನು ಮಾಡಬೇಕಂತ ನನಗನ್ಸಿದ ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಬಸವರಾಜ್ ಸರ್ಗೆ ಇದರದೊಂದು ಕತೆ ಇದೆ, ಅನ್ನದ ಸಮಸ್ಯೆ ಬಗ್ಗೆ ಇರೋದ್ರಿಂದ ನಾವೆಲ್ಲ ಆ ಸಮಸ್ಯೆಗಳನ್ನ ಎದುರಿಸಿರುವಂಥವ್ರು. 80ರ ದಶಕದಲ್ಲಿ ನಾನು 84ನೇ ಇಸ್ವಿಲಿ ಹುಟ್ಟಿದಂಥವನು. ನಮ್ಮ ಮನೆಗಳಲ್ಲೂ ಕೂಡ ಈ ಥರದ ಸಮಸ್ಯೆ ಇದ್ದಿದ್ದನ್ನು ನಾನು ಕಂಡು ಉಂಡಂಥವನು. ನಾವು ಎಷ್ಟೆಷ್ಟು ಈಗ ತುಂಬ ಬೇರೆ ಬೇರೆ ಕಡೆ ಮದುವೆಗಳು ಅಥವಾ ಬೇರೆ ಕಡೆ ಹೋದಾಗ ಇಲ್ಲಿ ಫುಡ್ ವೇಸ್ಟ್ ಏನೇನು ಆಗ್ತಾ ಇತ್ತು ಅದನ್ನೆಲ್ಲ ಒಂದು ಗಮನಿಸಿದಾಗ ಒಂದ್ಸರಿ ಯಾಕೆ ಈ ಥರದೊಂದು ಹಾಗಂತ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಮಾಡಬಾರ್ದು. ಅಂದರೆ ಅವೇರ್ನೆಸ್ ಅಂದರೆ ನಾವು ಅವ್ರಿಗೆ ಪೂರ್ತಿ ಹಿಂಗೆ ನೀವು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನೇರವಾಗಿ ಹೇಳೋದು ಹೇಗೆ, ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಎಂಟರ್ಟೈನ್ ಮುಖಾಂತರ ಅವ್ರ ಮನ ಪರಿವರ್ತನೆ ಆಗೋ ಮುಖೇನ ಒಂದು ಸಿನಿಮಾವನ್ನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಒಂದು ಕಥೆಯನ್ನು ನಾವು ಓದಿದಾಗ ಈ ದೇಶೀಯ ಈ ಮಣ್ಣಿನ ಸೊಗಡು ಇದ್ದಂಥ ಒಂದು ಕತೆ ಅನ್ನ. ಆ ಅನ್ನ ಕತೆ ನಮ್ಮ ಸಾಂಸ್ಕೃತಿಕತೆಯನ್ನು, ಇಲ್ಲಿಯ ಸಂಸ್ಕೃತಿಯನ್ನು ಮತ್ತು ಇಲ್ಲಿನ ಬದುಕನ್ನು, ಇಲ್ಲಿಯ ನೋವನ್ನು, ಇಲ್ಲಿಯ ನಲಿವನ್ನು, ಇಲ್ಲಿಯ ಹಾಸ್ಯ ಪ್ರಜ್ಞೆಯನ್ನು ಎಲ್ಲ ಮಿಳಿತವಾಗಿದ್ದಂತಹ ಒಂದು ಪಕ್ಕ ಚಾಮರಾಜನಗರ ಭಾಷೆಯ ಸೊಗಡನ್ನು ಹೊಂದಿರುವಂಥ ಒಂದು ಚಿತ್ರ ಈ ಅನ್ನ ಕಥೆನೇ ಅದ್ಭುತವಾಗಿದ್ದರಿಂದ ಈ ಒಂದು ಚಿತ್ರ ಮಾಡಲಿಕ್ಕೆ ನಾವು ಹೊಸ ತಂಡ ಸೇರಿ ಏನೋ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಮಾಡಿ ನಿಮ್ಮ ಮಡಿಲಿಗೆ ನಾವು ಇಡ್ತಾ ಇದ್ದೀವಿ ಈ ಒಂದು ಸಿನಿಮಾವನ್ನು. ಈಗ ನಿರ್ದೇಶಕರಾದಂತಹ ಅನೂರ್ ಚೆನ್ನಪ್ಪ ಸರ್ಗೆ, ನಾನು ಕಥೆ ಬರುವಂತಹ ಅನೂರ್ ಚೆನ್ನಪ್ಪ ಸರ್ಗೆ ನಾನು ಮೈಕನ್ನು ಕೊಡ್ತೇನೆ. ನಾನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೇನೆ ಮತ್ತು ಸಂಗೀತ ನಿರ್ದೇಶನವನ್ನು ಮಾಡಿದ್ದೇನೆ. ಮುಂಚೆ ನಾನು ಮರಳಿ ಬಾರದವರಿಗೆ ನಿನ್ನ ಪಯಣ ಎನ್ನುವಂಥ ಒಂದು ಗೀತೆಯನ್ನು ನಾನು ಕಂಪೋಸ್ ಮಾಡಿಕೊಟ್ಟಿದ್ದೆ. ನಾಡಿನಾದ್ಯಂತ ಅದು ಸಾಕಷ್ಟು ಪರಿಣಾಮ ಬೀರಿದೆ. ಇದು ನನ್ನ ಮೊದಲ ಸಿನಿಮಾ. ಈ ಸಿನಿಮಾಕ್ಕೆ ಸಂಪೂರ್ಣವಾಗಿ ಸಂಗೀತ ನಿರ್ದೇಶನವನ್ನು ನಾನು ಮಾಡಿದ್ದೇನೆ.
5 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಒಂದು ಅಮ್ಮ ಹೇಗೆ ಮರೆಯಲಿ ನಿನ್ನ ಎನ್ನುವಂಥ ಒಂದು ಗೀತೆ, ಇದನ್ನು ಚಂಪಾ ಶಿವಣ್ಣ ಅಂತ ಕವಿತ್ರಿ ಬರೆದಿರುವಂಥದ್ದು. ಋತ್ವಿಕ್ ಸಿರಾಜ್ ಅಂತ ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಜೊತೆಗೆ ಅನ್ನದ ಹಂಗವ ಈ ಬದುಕು ಉಪ್ಪಿನ ಋಣವ ಅಂತ ಒಂದು ಗೀತೆ ಇದೆ, ಇದನ್ನು ರಘು ದೀಕ್ಷಿತ್ ಅವರು ಹಾಡಿದ್ದಾರೆ. ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು, ಅದೇ ಮರಳಿ ಬಾರದವರಿಗೆ ನಿನ್ನ ಪ್ರಾಣ ಗೀತೆಯನ್ನು ಬರೆದಂತಹ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ. ಜೊತೆಗೆ ಇದು ಒಂದು ಜಾನಪದ ಗೀತೆಯನ್ನು ನೀವು ನೋಡಿದ್ರಿ, ಅದು ಅಣ್ಣ ಮಾದಯ್ಯ ಗಿಡುಗಣ್ಣ ಮಾದಯ್ಯ ಅಂತ ಇಲ್ಲಿ ನಮ್ಮ ದೇಶೀಯ ಫೋಕ್, ಅದು ಮೂಲ ಜಾನಪದ ದಾಟಿಯ ಗೀತೆ. ಆ ಒಂದು ಗೀತೆನ ಈ ಸಿನಿಮಾದಲ್ಲಿ ನಾವು ಬಳಸ್ಕೊಟ್ಟಿದ್ದೇವೆ. ಅದು ಜನಪದ ಸರ್. ಹೌದು 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 ಸರ್. ಮ್ಯೂಸಿಕ್ ಮಾತ್ರ ಅದು ಬೇರೆ ಮಾಡಿದ್ದೀವಿ ಅಷ್ಟೇ. ರಾಗ ಮತ್ತು ಜನಪದ ಗೀತೆ ಅದು ಮೂಲ ಜನಪದ ದಾಟಿಯಲ್ಲಿರುವಂಥ ಗೀತೆ. ಬಿಟ್ಟರೆ ತಟ್ಟೆಗನ್ನ ಬಿಡಿಸಿದವನು ಅಂತಲೇ ಒಂದು ಗೀತೆಯನ್ನು ನೋಡಿದೆ. ರೈತರಿಗೆ ನಾವೊಂದು ಶರಣನ ತಿಳಿಸುವಂಥ ಒಂದು ಗೀತೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಮೂಲ ಅನ್ನ ಹೇಗೆ ಬರುತ್ತೆ, ನಮಗೆ ಆ ಪರಿಶ್ರಮ ಎಷ್ಟಿದೆ, ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಶರಣು ಅಂತ ಅವ್ರಿಗೆ ಹೇಳೋಣ ಅನ್ನೋ ಕಾರಣಕ್ಕೆ ಅದೊಂದು ಗೀತೆನ ನಾವು ಮಾಡಿದ್ದೀವಿ. ಅದನ್ನು ಡೈರೆಕ್ಟರ್ ಅಂತ ಇಸ್ಲಾವುದ್ದೀನ್ ನಸೀರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಜೊತೆಗೆ ಇನ್ನೊಂದು ಆಸೆ ಎಂಬ ಕುದುರೆಯರಿ ಅಂತ ಇನ್ನೊಂದು ಗೀತೆ ಇದೆ. ಆ ಒಂದು ಗೀತೆಯನ್ನು ನಾನೇ ಹಾಡಿದ್ದೇನೆ, ಜೊತೆಗೆ ಇಸ್ಲಾವುದ್ದೀನ್ ನಸೀರ್ ಅವರು ಬರೆದಿದ್ದಾರೆ ಆ ಒಂದು ಗೀತೆಯನ್ನು. ಒಟ್ಟು 5 ಗೀತೆಗಳು ಈ ಚಿತ್ರದಲ್ಲಿದೆ. ಎಲ್ರಿಗೂ ನಮಸ್ಕಾರ. ನಾನು ಹನೂರ್ ಚೆನ್ನಪ್ಪ ಅಂತ ಹೇಳಿ 20 ವರ್ಷಗಳ ಹಿಂದೆ ಅಂದರೆ 2004ರಲ್ಲಿ ಬರೆದಂಥ ಕತೆ ಇವತ್ತು ಅದು ಸಿನಿಮಾ ಆಗಿ ತಮ್ಮ ಸಮ್ಮುಖದಲ್ಲಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈ ಕತೆ ಬರೀಲಿಕ್ಕೆ ನನಗೆ ಮೂಲ ಕಾರಣ, ನನ್ನ ಮನೆ ಮುಂದೆ ನಾನು ನನ್ನ ಸ್ನೇಹಿತ ಕೂತಿರುವಾಗ ಒಂದು ಹುಡುಗ ಚೆಂಡು ತಗೊಂಡು ಆಟ ಆಡಿಕೊಂಡು ಜಸ್ಟ್ ಪಾಸ್ ಆದ. ನನ್ನ ಸ್ನೇಹಿತ, ಇವನು ಯಾರು ಗೊತ್ತಾ ನಿಮಗೆ ಅಂತಂದ. ಇಲ್ಲ ಗೊತ್ತಿಲ್ಲ ಅಂದ. ಇವನು 6 ತಿಂಗಳ ಹಿಂದೆ ತಪ್ಪಿಸ್ಕೊಂಡಿದ್ದ. ಇವ್ರ ಅಪ್ಪ ಅಮ್ಮ ಎಲ್ಲ 6 ತಿಂಗಳಿಂದ ಆ ಊರು ಈ ಊರು ಅಂತ ಹೇಳಿ ಎಲ್ಲ ಸುತ್ತಿ ಕೊನೆಗೆ ಸಿಕ್ತೆ ಬನ್ನೂರು ಗದ್ದೆ ಸೀಮೆಯಲ್ಲಿ ಇವನನ್ನು ಹೋಗಿ ಪತ್ತೆ ಮಾಡಿದ್ರು. ಇವರು ಹೇಳಿದ್ಮೇಲೆ ಆಮೇಲೆ ಹೋಗಿ ಇವನನ್ನು ಕರೆದ್ರೆ, ಬಡ ಮನೆಗೆ ಇದ್ಯಾಕೆ ಇಲ್ಲಿದೆಯಾ ಅಂತ ಕರೆದ್ರೆ, ನಾ ಬರಲ್ಲ ಹೋಗಿ ಅಂತಂದ. ಯಾಕೆ ಬರಲ್ಲ ಅಂದರೆ, ಅದಕ್ಕೆ ನೀವು ಮನೇಲಿ ಡೈಲಿ ಅನ್ನ ಮಾಡಿದಾರೆ, ಅದಕ್ಕೆ ನಾನು ಬರಲ್ಲ ಹೋಗಿ ಅಂತಂದ. ಭೂಪ ಇವನು ಅಂತ ಅವನು ಹಾಸ್ಯವಾಗಿ ಹೇಳ್ದ. ಅದೊಂದು ಹೇಳಿಕೆ ನನಗೆ ತುಂಬ ಕಾಡ್ತು. ಏನಿದು, ಅಪ್ಪ ಅಮ್ಮ ಹೋಗಿ ಪತ್ತೆ ಮಾಡಿ ಕರೆದ್ರೂ ಅವನು ಬರಲ್ಲ, ಯಾಕೆ ಬರಲ್ಲ ಅಂತಂದರೆ, ನೀವು ಮನೇಲಿ ಅನ್ನ ಮಾಡ್ತೀರಾ ಡೈಲಿ, ನಾನು ಇಲ್ಲೇ ಗದ್ದೆ ಸೀಮೆಯಲ್ಲಿ ಅನ್ನ, ನಮ್ಮದು ಹನೂರು ಸೀಮೆ, ಮಾದೇಶ್ವರನ ಬೆಟ್ಟದ ಸೀಮೆ ಅದು, ಹಾಗಂದಲ್ಲ ಅಂತಂತ ಹೇಳಿ ಅದು ಕಾಡಿದ್ದು ನನಗೆ 2004ರಲ್ಲಿ ಇದೊಂದು ಕಥೆಯನ್ನು ಬರೀಲಿಕ್ಕೆ ಸ್ಫೂರ್ತಿ ಆಯಿತು. ಈ ಕತೆ ಬರೆದೆ ಸಂಕಲನದ ಜೊತೆಗೆ 7 ಕತೆ ಸೇರಿಸಿ ಅನ್ನ ಅಂತ ಹೇಳಿ ಟೈಟ್ಲ್ ಮಾಡಿ ಪುಸ್ತಕ ರಿಲೀಸ್ ಆಯಿತು. ನಂತರ ಅದು ಅವಾರ್ಡು ಮತ್ತು ಯೂನಿವರ್ಸಿಟಿಲೆಲ್ಲ ತುಂಬ ಚರ್ಚೆ ಆಯಿತು. ಅದೆಲ್ಲ ಒಂದು ನಂತರದಲ್ಲಿ. ಆದರೆ ಅನ್ನ ಅನ್ನುವಂಥ ಈ ಸಿನಿಮಾದಲ್ಲಿ ಅನ್ನವೇ ಹೀರೋ ಅಂತ ನನಗೆ ಅನಿಸುತ್ತೆ. ನಮ್ಮ ಎಲ್ಲ ಸ್ನೇಹಿತರು ಈ ಸಿನಿಮಾ ಮಾಡಾದ್ಮೇಲೆ ಬಹುಶಃ 20-22 ಪುಟಗಳ ಈ ಕಥೆಯನ್ನು ಸಿನಿಮಾ ಮಾಡುವಂಥದ್ದು ಆಗಬಹುದು ಅನ್ನುವಂಥದ್ದು ನನ್ನ ಕಲ್ಪನೆಗೆ ಇರಲಿಲ್ಲ. ಆದರೆ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಬಸವರಾಜ್ ಅವರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಇಸ್ಲಾವುದ್ದೀನ್ ಅವರು, ಅವರ ಶ್ರಮ ಮತ್ತು ಈ ಸಿನಿಮಾ ಆಗಲಿಕ್ಕೆ ನನಗೆ ತುಂಬ ಒತ್ತಡ ತಂದಂಥ ನಾಗೇಶ್ ಕಂದಗಾಲ ಮತ್ತು ಉಳಿದಂಥ ಎಲ್ಲ ಸ್ನೇಹಿತರು ಅವರೆಲ್ಲರೂ ಸೇರಿ ನನ್ನನ್ನು ಅನುಮತಿ ತಗೊಂಡು ಒಂದು ಸಿನಿಮಾವನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ನನಗೂ ಕೂಡ ಅನ್ನ ಅನ್ನುವಂಥದ್ದು ನಮ್ಮ ಬಾಲ್ಯದಿಂದಲೂ ಕಾಡ್ತಾ ಇದ್ದಂಥ ವಿಚಾರ. ಅಲ್ಲಿ ಬರುವಂಥ ಅನೇಕ ಡೈಲಾಗ್ಗಳು ಅಥವಾ ಅವು ಎಲ್ಲ ನಿಮ್ಮ ನಡುವೆ ಇರ್ತಕ್ಕಂಥದ್ದು. ಹಬ್ಬ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಾಯಿದ್ರು. ಅನ್ನ ಮಾಡಿದ ದಿನಕ್ಕೆ ಮನೇಲಿ ಹಬ್ಬ ಅಂತ ಹಾಕ್ತಾಯಿತ್ತು. ಬಹುಶಃ ಒಂದು 20-30 ವರ್ಷಗಳ ಹಿಂದಿನ ಚಿತ್ರಣ ಇದು ಅಂತ ಹೇಳಿ ನನಗೆ ಇನ್ನೂ ಅನ್ನದ ವಿಷಯದಲ್ಲಿ ಇನ್ನೂ ಕೂಡ ನನಗೆ ಒಂದು ಕಾಡುವಂಥದ್ದು ಏನು ಅಂತಂದರೆ, ನಾನು 6 ತಿಂಗಳಿದ್ದಾಗ ನಮ್ಮ ತಾಯಿ ನನ್ನನ್ನು ತೊಡೆ ಮೇಲೆ ಇಟ್ಕೊಂಡು ಅವಳು ಊಟ ಮಾಡಲಿಕ್ಕೆ ಅಂತೇಳಿ ತಟ್ಟೆಲಿ ಎಲ್ಲೋ ಅಕ್ಕಿ ಇಸ್ಕೊಂಡು ಬಂದು ಅನ್ನ ಮಾಡಿ ತಟ್ಟೆಲಿ ಇಟ್ಕೊಂಡಂತೆ. ನಮಗೆ ಗೊತ್ತಿಲ್ಲ, ಬಟ್ ಅದು ಆ ತಟ್ಟೆಗೆ ಸುಸ್ಸು ಮಾಡಿಬಿಟ್ಟ. ಆಗ ಹಾಗೆ ನಮ್ಮ ತಾಯಿ ಆ ಅನ್ನವನ್ನು ಚೆಲ್ಲದೆ ನೀರು ಹಾಕಿ ತೊಳೆದು ಬಿಟ್ಟು ಅದನ್ನು ಊಟ ಮಾಡಿದ್ಲು. ಈ ವಿಚಾರ ನನಗೆ ಗೊತ್ತಾದ ಮೇಲೆ ಕಾಡಿದಾಗ
ಅನ್ನದ ಬಗ್ಗೆ ಏನು ಈಗೆಲ್ಲ ಆಗ್ತಾ ಇದೆಯಲ್ಲ ಅಂತಂದಾಗ ನನಗೆ ಇದೊಂದು ಕತೆ ಆಗಬೇಕು ಅಂತ ಹೇಳಿ ಕತೆ ಮಾಡಿಕೊಂಡೆ. ಈ ಕತೆ ಮಾಡಬೇಕಾದ್ರೆ ಇವನನ್ನ ಏನು ಮಾಡಬೇಕು, ಗದ್ದೆ ಸೀಮೆ ಕಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಮಾದೇಶ್ವರನ ಬೆಟ್ಟಕ್ಕೆ ಕಳಿಸ್ಬೇಕು, ಅಲ್ಲಿ ಅವನನ್ನು ತಪ್ಪಿಸ್ಕೊಳ್ಬೇಕು, ಅಲ್ಲಿ ಏನೇನು ಗೊಂದಲ ಆಗಬೇಕು, ಆಮೇಲೆ ಅವನು ಬನ್ನೂರು ಗದ್ದೆ ಸೀಮೆಗೆ ಹೋಗಿ ಸೇರಬೇಕು, ಆಮೇಲೆ ತಂದೆ ತಾಯಿಗಳು ಹುಡಿಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು ಅನ್ನುವಂತಹ ಸನ್ನಿವೇಶ. ಇದು ಈ ಥರ ಇರ್ತಕ್ಕಂಥದ್ದು. ಕತೆಗೆ ತುಂಬ ನ್ಯಾಯ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಕತೆಗಾರನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ರೇನೋ ನಮ್ಮ ಈ ತಂಡ ಅಂತ ಅನ್ಸುತ್ತೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಕಥೆಯ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ವಿಧಾನಸಭಾಧ್ಯಕ್ಷರು ಖಾದರ್ ಸಾಹೇಬರು UT ಖಾದರ್ ಸಾಹೇಬರು ಅನೌನ್ಸ್ ಮಾಡಿ ಎಲ್ಲ ಸಚಿವರು ಮತ್ತು ಶಾಸಕರಿಗೆ ಇದ್ರದ್ದೊಂದು ಪ್ರದರ್ಶನ ಮಾಡಿದ್ದು ಈ ಸಿನಿಮಾದ ಒಂದು ಹೆಗ್ಗಳಿಕೆ, ಚಲನಚಿತ್ರದ ಇತಿಹಾಸದಲ್ಲಿ ಅದೊಂದು ಹೆಗ್ಗಳಿಕೆ ಏನೋ ಅಂತ ಹೇಳಿ ನನಗಾರು ಅನಿಸುತ್ತೆ. ಇಂಥ ಒಂದು ಸಂದರ್ಭದಲ್ಲಿ 2 ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಅನ್ನದಾತರು ಎಲ್ಲಕ್ಕಿಂತ ಮುಖ್ಯ, ನಮ್ಮ ಪ್ರೊಡ್ಯೂಸರ್. ಈ ಥರ ಕಥೆಗಳು ನಿಮ್ಗೆ ಗೊತ್ತು. ಅಲ್ಟಿಮೇಟ್ಲಿ ಸಿನಿಮಾ ಈಸ್ ಅನ್ ಆರ್ಟ್, ಹೌದು, ಬಟ್ ಇಟ್ ಈಸ್ ಆಲ್ಸೋ ಅ ಬಿಸ್ನೆಸ್. ಟು ಫೈಂಡ್ ದ ರೈಟ್ ಪರ್ಸನ್, ಈ ಥರ ಕಥೆಗಳಿಗೆ ಸಪೋರ್ಟ್ ಮಾಡೋದು, ಅದು ರೂಟೆಡ್ ಕಥೆಗಳು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಥರ ಜನ ಬರಬೇಕು ಇನ್ನು ಮುಂದೆ. ತುಂಬ ಒಳ್ಳೆ ಕಥೆಗಳಿದೆ. 8-9 ಜ್ಞಾನಪೀಠ ಅವಾರ್ಡ್ಗಳು, ನಮಗೆ ಕೊರತೆ ಏನಿಲ್ಲ ಕಥೆಗಳಿಗೆ, ಬೇಕಾದಷ್ಟಿದೆ. ಜನ ಮುಂದೆ ಬರಬೇಕು. ಥ್ಯಾಂಕ್ ಯು ಬಸವರಾಜು ಸರ್, ದಯವಿಟ್ಟು ನೀವು ಮಾತಾಡಿ ಪ್ಲೀಸ್. ನಮಸ್ಕಾರ. ನಾಗೇಶು ನಾನು ಸ್ನೇಹಿತರು. ಅವರು ಒಂದು ಕತೆ ಇದೆ ಅಣ್ಣ, ಒಂದು ಅನ್ನ ಅಂತ ಬುಕ್ ಇದೆ, ಅದನ್ನು ನೋಡಿ ಒಂದು ಸಿನಿಮಾ ಮಾಡೋಣ ಅಂದರು. ನಾನು ಅದಕ್ಕೆ ಬುಕ್ ತರಿಸ್ಕೊಂಡು ಓದಿದೆ. ಅದು ಹೋದರೆ ನಮ್ಮ ಜೀವನದಲ್ಲಿ ಏನೇನು ಇರ್ತೈತೆ ಅದೇ ಇದೆ. ಆಮೇಲೆ ಅಲ್ಲ, ನಮ್ಮ ಜೀವನದಲ್ಲಿ ಇದೆಯಲ್ಲ ಹಳೇದು 80s 85 90leಲ್ಲ ನಾವು ಇದೇ ರೀತಿ ಕಷ್ಟಪಟ್ಟಿರೋದು. ಹಾಗಾಗಿ ಮಾಡೋಣ ಬಿಡಿ. ಬಜೆಟ್ ಕೇಳ್ದೋ, ಬಜೆಟು ನಮ್ಮದೆಲ್ಲ ಲಿಮಿಟ್ ಇತ್ತು. ಹಾಗಾಗಿ ಹೆಂಗೋ 2001 ಸ್ಟಾರ್ಟ್ ಮಾಡಿದ್ವಿ. ಈಗ ಕಂಪ್ಲೀಟ್ ಆಗಿದೆ. ಅದರದ್ದು ಪರಿಶ್ರಮ ಆರ್ಥಿಕವಾಗಿ 21 ಸ್ಟಾರ್ಟ್ ಆಗಿತ್ತು. ಆರ್ಥಿಕ ಪರಿಸ್ಥಿತಿ ಸಿಕ್ಕಿದಾಗ ಮಾಡಿ ಸಣ್ಣ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದೀವಿ. ತಾವೆಲ್ಲ ಸಹಕರಿಸಿ ಈ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನನ್ನ ಹೆಸರು ಇಸ್ಲಾವುದ್ದೀನ್ NS ಅಂತ. ಮೂಲತಃ ಮೈಸೂರಿನವನು. ನಾವೆಲ್ಲ ಮೈಸೂರಿನವರು, ಭಾಳ ಮೈಸೂರು ಚಾಮರಾಜನಗರ ಸುತ್ತಮುತ್ತ ಇದ್ದವರು. ನಾನು 2002ರಲ್ಲಿ ರಂಗಾಯಣದ ವಾರಾಂತ ಶಿಬಿರಕ್ಕೆ ಸೇರಿಕೊಂಡಿದ್ದು. 2002ರಲ್ಲಿ ನಾನು ಮತ್ತು ಪದ್ಮಶ್ರೀ ಅವರು, ಇವರು NSD ಪಾಸ್ಔಟ್ ಡೆಲ್ಲಿ. ಅಲ್ಲಿಂದ ಥಿಯೇಟರ್ದು ಇದು ಶುರುವಾಯಿತು. ನಾಟಕಗಳು, ಬಹಳಷ್ಟು ನಾಟಕಗಳು ಮಾಡಿದ್ದೀನಿ, ಕನ್ನಡದಲ್ಲಿ ಬರೆದಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ಮಾಡ್ತಾ ಜರ್ನಲಿಸಮ್ ಮುಗೀತು. ಜರ್ನಲಿಸಮಲ್ಲಿ ಒಳ್ಳೆ ಇದು ಬಂತು. ಐ ಗಾಟ್ 4 ಗೋಲ್ಡ್ ಮೆಡಲ್ಸ್ MA ಜರ್ನಲಿಸಮ್ ಗಂಗೋತ್ರಿಯಿಂದ. ಸೊ ಆಮೇಲೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಆಗ್ತವನೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಅವ್ರ ತಂದೆ ಅವರು, ನಾನು ನಾಟಕ ಡೈರೆಕ್ಟ್ ಮಾಡ್ತಿದ್ನಲ್ಲ ಆಲ್ರೆಡಿ, ಆವಾಗ 21-22 ವರ್ಷ ಆಲ್ರೆಡಿ ಡೈರೆಕ್ಟ್ ಮಾಡ್ತಾ ಇದ್ದೆ. ಸೊ ಅವರು ನನ್ನ ಇನ್ನೂ ಫರ್ದರ್ ಓದೋಕ್ಕೆ ಇಂಗ್ಲೆಂಡಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಾಸ್ಟರ್ಸ್ ಇನ್ ಮೀಡಿಯಾ ಪ್ರೊಡಕ್ಷನ್ ಫಿಲ್ಮ್ ಮೇಕಿಂಗಲ್ಲಿ ಮಾಡಿಕೊಂಡು ಓದ್ಕೊಂಡು ಬಂದಿದ್ದು. ಅಲ್ಲಿಂದ TV9ನಲ್ಲಿದ್ದೆ. 2009 ಫಸ್ಟ್ ಒಂದು ನಾವು ಎಲ್ಲ ಸೇರಿಕೊಂಡು ಒಂದು ಫಸ್ಟ್ ಕ್ರೌಡ್ ಫಂಡೆಡ್ ಫಿಲ್ಮ್ ಇನ್ ಕರ್ನಾಟಕ ಮಾಡ್ತೀವಿ. ಅದರಲ್ಲಿ ಭಾಳಷ್ಟು ಈಗ ದೊಡ್ಡ ದೊಡ್ಡ ಕಲಾವಿದರು ಆಗಿದ್ದಾರೆ ಇವಾಗ. ಡಾಲಿ ಧನಂಜಯ, ಪೂರ್ಣಚಂದ್ರ, ರಿಷಿ, ನಾಗಭೂಷಣ, ಬಾದಲ್ಲು, ಸುಮಾರು ಟೆಕ್ನಿಷಿಯನ್ಸು, ಇನ್ನಿಬ್ಬರು 3 ಜನ ಡೈರೆಕ್ಟರ್ಸ್. ಇದೆಲ್ಲ ನಾವು 2009 ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ನಾನು. ಸೊ ಜಾಗ ದೊರೆಯುತ್ತದೆ ಅಂತ ಅದ್ರ ಹೆಸರು, ಸ್ಪೇಸಸ್ ಫಾರ್ ರೆಂಟ್ ಅಂತ. ಸೊ ಅದು ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದು. ಪ್ರೊಡ್ಯೂಸ್ ಆದಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ 2009 ಫಸ್ಟ್, ಎಲ್ಲರದು ಫಸ್ಟ್. ಈಗ ಹೆಸರು ಹೇಳಿದ್ನಲ್ಲ ಅವ್ರದ್ದೆಲ್ಲರದು ಫಸ್ಟ್.
ಸೊ ಅಂದರೆ ನಾವೆಲ್ಲ ಫಸ್ಟ್ ಏನಕ್ಕೆ ಅಂತಂದರೆ ನಾಟಕದಿಂದ ಉದ್ದೇಶ ಇದ್ದಿದ್ದು ಅಷ್ಟೇ, ನಾನು ಒಬ್ಬ ಓದ್ಕೊಂಡು ಬರ್ತೀನಿ, ಎಲ್ಲರೂ ಸೇರಿಕೊಂಡು ಏನೋ ಮಾಡ್ತೀವಿ ಅಂತ ಹಂಗೆ ನಡೀತಾ ಇತ್ತು. ಸೊ ಓಕೆ, ಐ ಡೋಂಟ್ ವಾಂಟ್ ಟು ಗೋ ಫರ್ದರ್ ಇನ್ನು. ಸೊ ಹಂಗೆ ಆಗ್ತಾ ಆಗ್ತಾ TV9 ಬಂದೆ. ಮತ್ತು ಶೇಖರ್ ಕಪೂರ್ ಮತ್ತು AR ರೆಹಮಾನ್ ಅವ್ರ ಜೊತೆ ಅವ್ರ ಕಂಪ್ನಿಲೂ ಕಂಟೆಂಟ್ ಮ್ಯಾನೇಜರ್ ಆಗಿ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ನಿರಂಜನ್ ಅವರು ನಂಗಲ್ಲಿ ಕೊಲೀಗು. ಸೊ ಅದ್ರ ಜೊತೆಯಲ್ಲಿ ಆ್ಯಡ್ ಫಿಲ್ಮ್ಸ್ ಅದೆಲ್ಲ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಒಂದು ಫಿಲ್ಮ್ ಅಂತ ಒಂದು ಆ್ಯಡ್ ಕಾಂಪಿಟೇಷನ್ ಅಕ್ರಾಸ್ ದ ವರ್ಲ್ಡ್ ಇದ್ದಿದ್ದು. ಇಂಡಿಯಾದು ಫಸ್ಟ್ ಗ್ರ್ಯಾಂಡ್ ಪ್ರೈಸ್ ವಿನ್ನರ್ ನಾನು. ಹಿಂದೂಸ್ತಾನ್ ಟೈಮ್ಸ್ದು ಆ್ಯಡ್ ಮಾಡಿದ್ದೆ, ಒಂದು ರಿಲೀಫ್ ಫಂಡ್ ಬಗ್ಗೆ. ಅಲ್ಲಿಂದ ಇದಾಯಿತು. ಹಾಂ ಎಸ್, ಅದಾದಮೇಲೆ ಲೂನಾರ್ಸ್ದು ಆ್ಯಡ್ ಮಾಡಿದ್ದೀನಿ, ಸಂಪ್ಯೂರ್ದು ಮಾಡಿದ್ದೀನಿ, ಉಪ್ಪಿ ಸರ್ ಜೊತೆ ಸುಮಾರು ಜನರ ಜೊತೆ ಒಂದಷ್ಟು ಡೈರೆಕ್ಟೂ ಮಾಡಿದ್ದೀನಿ ಆ್ಯಡ್ ಅದೆಲ್ಲ. ಬಟ್ ಕಂಟಿನ್ಯೂಸ್ಲಿ ಆಲ್ವೇಸ್ ರೈಟಿಂಗ್ದು ಒಂದಿದ್ದು. ಐ ಹ್ಯಾವ್ ಬೀನ್ ರೈಟಿಂಗ್, ಬರೆಯೋದು ಅದು ಸಣ್ಣ ವಯಸ್ಸಿಂದನೂ ಹಾಬಿ, ಓದೋದು ಬರೆಯೋದು ಅದೆಲ್ಲ ಹಂಗೆ ಕಂಟಿನ್ಯೂ ಆಯಿತು. ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ಅಶ್ವಿನ್, ಗುರು, ಮಹೇಶ್ವರ್ ಎಲ್ಲ, ವಿ ಹ್ಯಾವ್ ಬೀನ್ ವರ್ಕಿಂಗ್ ಫ್ರಮ್ ಮೋರ್ ದೆನ್ 10 years 12 years ಇನ್ ದ ಸೇಮ್ ಫೀಲ್ಡ್. ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಮೇ ಬಿ ನಾಟ್ ಕಮ್ ಟು ದ ಫೋರ್, ಬಟ್ ಕೆಲಸ ಮಾಡ್ತಾ ಇದ್ದೀವಿ. ಹಿನ್ನೆಲೆಯಲ್ಲಿ ಏನೇನೋ ಭಾಳಷ್ಟು ಕೆಲಸಗಳು ನಡೀತಾ ಇದೆ. ಸೊ ಹಂಗೆ ಆಗ್ತಾ ಆಗ್ತಾ ನೋಡಿ ಸ್ವಾಮಿ, ನಿರೋಧ, ಹೀಗೆ ಸಿನಿಮಾ ಬಂತು. ರಿಷಿ ವಾಸ್ ದ ಲೀಡ್. ಅದು ಬರೀ OTT ಅಷ್ಟೇ ರಿಲೀಸ್ ಆಯಿತು. ಇದೇ ಇವಾಗ ನನಗೆ ನಾಸ್ಟಾಲಜಿ ಆಗ್ತಾ ಇದೆ. ಇಲ್ಲೇ ಫಸ್ಟ್ ಟೈಮ್ ಮೀಡಿಯಾದವ್ರಿಗೂ ತೋರಿಸಿದ್ದು ನಾವು ಅದು. ಸೊ ದಟ್ ವಾಸ್ ಮೆಂಟ್ ಫಾರ್ OTT ರಿಲೀಸ್ಗೆ ಅಂತಲೇ ಅಂದ್ಕೊಂಡು ಮಾಡಿದ್ದು. OTT-ಲೇನೆ ZEE5 ಸೊ ನೋಡಿ ಸ್ವಾಮಿ ನಡೀತಾ ಇರಬೇಕಾದ್ರೆ ಆವಾಗ ಸೊ ನಾನು ಬರೀ ಸೂಪರ್ವೈಸ್ ಮಾಡಬೇಕಾಗಿರೋ ಥರ ಪರಿಸ್ಥಿತಿ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ಐ ಹ್ಯಾಡ್ ಟು ಬಿಕಮ್ ದ ಡೈರೆಕ್ಟರ್. ಎಲ್ಲ ನನ್ನ ಫ್ರೆಂಡ್ಸನ್ನೇ, ಇವರೆಲ್ಲರೂ ಮಾಡ್ತಾಯಿದ್ರು, ನಾನಿರಲಿಲ್ಲ. ನಾನು ಬರೀ ಸೂಪರ್ವೈಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ನಂದು ಅದೇ ಕೆಲಸ ಆಗಿತ್ತು, ನಾನು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೆ. ಬಟ್ ಅಲ್ಟಿಮೇಟ್ಲಿ ಐ ಹ್ಯಾಡ್ ಟು ಕಮ್ ಇನ್. ಆಮೇಲೆ ನನಗೆ ಯಾವಾಗಲೂ ಕತೆಗಳು, ರೂಟೆಡ್ ಕತೆಗಳು ಅಂತಂದರೆ ಇಷ್ಟ. ಅಂದರೆ ನನಗೆ ಐ ರಿಯಲಿ ಲೈಕ್ ದ ಫ್ಯಾಕ್ಟ್ ದಟ್ ಏನೋ ಒಂದು ಸಾಮಾನ್ಯತೆಯಲ್ಲಿ ಅಸಾಮಾನ್ಯತೆ ಇರುತ್ತಲ್ಲ, ಅದು ವಿ ಮಿಸ್ ಇಟ್. ಕಣ್ಣು ಮುಂದೆನೇ ಇರುತ್ತೆ, ಬೆನ್ನ ಹಿಂದೆನೇ ಇರುತ್ತೆ. ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಬಟ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ಸ್ ದೇ ಕಮ್ ಫ್ರಮ್ ದೇರ್. ನನಗೆ ಬಡತನದ ಬಗ್ಗೆ ಹೌದು, ನಂಗೆ ಗೊತ್ತಿತ್ತು ನಮ್ಮ ಮನೇಲಿ ಬಡತನ ಇತ್ತು ಅಂತ ಅಂದಾಗ ಸೊಸೈಟಿ ಅಕ್ಕಿ ತಿಂತಾಯಿದ್ರು ಅಂತ. ಅದು ನಮ್ಮ ಬಡತನ ನಂಗೆ ಗೊತ್ತಿರಲಿಲ್ಲ. ಬಟ್ ನಾನು ಯಾವಾಗ ಕಾಲೇಜ್ ಬಂದಲ್ಲ, ನಮ್ಮ ಸುತ್ತಮುತ್ತ ನನ್ನ ಹುಡುಗರಿಗೆ ನಾಗೇಶ್ ಕಂದೆಗಲ್ಲ, ಇವನು ನನಗೆ ಕಾಲೇಜ್ ಟೈಮಿಂದನೂ ಪರಿಚಯ. ಸೊ ಐ ಹ್ಯಾವ್ ಸೀನ್ ಟೈಮ್ಸ್ ವೆನ್ ಹುಡುಗರುಗಳಿಗೆ ಹಾಸ್ಟೆಲ್ದು ಊಟ ಅದು ಮಿಸ್ ಆಗೋಯ್ತು ಅಂತಂದರೆ, ಊಟ ಇಲ್ಲ, ತಿನ್ನೋಕ್ಕಾಗಲ್ಲ. ನಾವು ಸೌತ್ ಝೋನ್, ನ್ಯಾಷನಲ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ವಲ್ಲ, ಅನ್ನೋದು ದಿಸ್ ಇಸ್ ಮೈ ಲರ್ನಿಂಗ್. ಏನಂತಂದರೆ ಅಲ್ಲಿ ನಾರ್ತ್ ಇಂಡಿಯಾಗೆ ಹೋದಾಗ ರೋಟಿ ಮತ್ತು ಸಬ್ಜಿ ಅದೆಲ್ಲ ಇರುತ್ತಲ್ಲ, ನಮ್ಮ ಹುಡುಗರು ಊಟ ಮಾಡ್ತಿರ್ಲಿಲ್ಲ, ತಿಂತಾ ಇರಲಿಲ್ಲ. ಅನ್ನ ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಆ ನಂಟು ಐ ಹ್ಯಾವ್ ಸೀನ್ ಇಟ್, ನನಗೆ ಗೊತ್ತಿದೆ. ಆಮೇಲೆ ಇದೇ ಥರ ಇಷ್ಟೆಲ್ಲ ನನ್ನ ಸುತ್ತಮುತ್ತನೇ ನೋಡ್ತಾ ಇರ್ತೀನಲ್ಲ, ಫ್ರಮ್ ದ ಬಿಗಿನಿಂಗ್ ಆ ಕನೆಕ್ಷನ್ ಇದ್ದಿದ್ದೇನೆ. ಆ್ಯಂಡ್ ವಾಟ್ ಅ ಪವರ್ಫುಲ್ ಸ್ಟೋರಿ. ಅನ್ನ 3 billion ಪೀಪಲ್ ಇನ್ ದ ವರ್ಲ್ಡ್. ಇವಾಗ್ಲೂ ಮೊನ್ನೆ ಇದ್ರದ್ದು ಓದ್ತಾ ಇದ್ದೆ, ಜಾರ್ಜ್ ವಿಯಾ, ದ ಫಸ್ಟ್ ಬ್ಲ್ಯಾಕ್ ಅಮೇರಿಕನ್ ಟು ಗೆಟ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್. ಅಂಗೋಲಾನ ಘಾನಾದಿಂದ, ಐ ಆಮ್ ಸಾರಿ, ಐ ಡೋಂಟ್ ರಿಮೆಂಬರ್. ಅವನು ಹೇಳ್ತಾನೆ, ಅವ್ನು ಬರೀ ಬಿಳಿ ಅನ್ನ ಅಷ್ಟೇ, 8 ಜನ ಹುಡುಗರು ಮಕ್ಕಳು ಇದ್ದಿದ್ದು, ಅವ್ನು ಬರೀ ಬಿಳಿ ಅನ್ನ ಹಂಗೆ ಅಷ್ಟೇ ತಿಂತಾ ಇದ್ದಂತೆ, ಅದನ್ನು ಇಷ್ಟಿಷ್ಟೇ. ಸೊ ಇದೇನು ತುಂಬ ದೂರ ಏನಿಲ್ಲ, ಎಲ್ಲ ಸುತ್ತಮುತ್ತ 3 billion ಪೀಪಲ್ ಸ್ಟೇಪಲ್ ಫುಡ್ ಅಂತ ಅಂದರೆ ಇನ್ನೂ ಅನ್ನನೇ. ಇವಾಗ ಎಂಥ ಕಾಲ ಅಂತಂದರೆ, ಈಗ ನಮಗೆ ವಿ ಆರ್ ರನ್ನಿಂಗ್ ಅವೇ ಫ್ರಮ್ ರೈಸ್. ಏನಂತ ಅದರಿಂದ ಬೊಜ್ಜು ಬರುತ್ತೆ ಅದು ಇದು ಅಂತ. ಬಟ್ ಆ್ಯಕ್ಚುಲಿ ಅಗೇನ್ ದ ರಿವರ್ಸ್ ಹ್ಯಾಸ್ ಸ್ಟಾರ್ಟೆಡ್. ನೌ ಪೀಪಲ್ ಆರ್ ರಿಯಲೈಸಿಂಗ್ ಇಲ್ಲ ಆ್ಯಕ್ಚುಲಿ ಇಟ್ ಇಸ್ ಗುಡ್ ಅಂತ. ದೇರ್ ಆರ್ ಲಾಟ್ ಆಫ್ ಗುಡ್ ಫೈಬರ್ಸ್. ಆಮೇಲೆ ಫರ್ಮೆಂಟೇಷನ್ಗೆ ಹೊಟ್ಟೆ ಒಳಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಪೀಪಲ್ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೈಸ್. ಮಿಲೆಟ್ಸ್ ಅದೆಲ್ಲ ಬಂದಿದೆ, ಬಟ್ ಹಂಗಿದ್ದೂ ವಾಪಸ್ ಬರ್ತಾ ಇದ್ದಾರೆ. ಬಟ್ ಓಕೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೂವಿ. ಸಿ ಇಟ್ಸ್ ಅ ವೆರಿ ಹಾರ್ಟ್ ವಾರ್ಮಿಂಗ್ ಫಿಲ್ಮ್. ಯಾಕೆ ಅಂತಂದರೆ, ನೀವು ಹಾಡುಗಳು 1-2-3 ನೋಡಿದ್ದೀರಾ, ಇನ್ನೂ 2 ಬಾಕಿ ಇದೆ. ಅನ್ನದ ಬಗ್ಗೆನೂ ಇದೆ, ಅಮ್ಮನ ಬಗ್ಗೆನೂ ಇದೆ, ಒಂದು ಹಳ್ಳಿಯಲ್ಲಿ ಏನು ಇದು ನಡೆಯುತ್ತೆ ಅದೂ ಇರುತ್ತೆ, ರೈತನ ಬಗ್ಗೆನೂ ಇದೆ, ಆಮೇಲೆ ದೇವ್ರ ಕಡೆ ಇರೋ ಆ ಭಕ್ತಿ ಅದೂ ಕವರ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಶೋ ದ 80s ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು. ಇವಾಗ ನಾವು ಸಿನಿಮಾ ಮಾಡೋಕ್ಕೆ ಹೋದಾಗ ಹಳ್ಳಿಗಳು ಸಿಗ್ತಾ ಇರಲಿಲ್ಲ ನಮಗೆ. 80ನೇ ಇಸ್ವಿದು ಹಳ್ಳಿ ತೋರಿಸ್ಬೇಕು ಅಂತಂದರೆ. ಸೊ ನಮ್ಮದು
ಶೂಟಿಂಗ್ ಸ್ಟೈಲನ್ನು ಕೂಡ ವಿ ಹ್ಯಾಡ್ ಟು ರೀಇನ್ವೆಂಟ್ ಬಿಕಾಸ್ ವಿ ಆರ್ ನಾಟ್ ಎ ರಿಚ್ ಫಿಲ್ಮ್, ವಿ ಕಾಂಟ್ ಬಿಲ್ಡ್ ಸೆಟ್ಸ್. ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೂ ದರ್ ಇಸ್ ಅಲ್ಟಿಮೇಟ್ಲಿ ಇಟ್ ಇಸ್ ಬಿಸ್ನೆಸ್, ಯು ವಿಲ್ ಹ್ಯಾವ್ ಟು ಬಿ ಏಬಲ್ ಟು ಮಾರ್ಕೆಟ್ ಇಟ್. ಮಾಡಿಬಿಡೋದಲ್ಲ, ದುಡ್ಡು ಹಾಕ್ಬಿಟ್ಟು ಎಲ್ಲಿ ನಾನು ತೊಗೊಂಬರೋದು ಅದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಂತ ಅಂದರೆ ಅದನ್ನ ವಾಪಸ್ ತಗೋತೀವಲ್ಲ ಅದು ದೊಡ್ಡ ವಿಷಯ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಲ್ಸೋ. ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು, ಹೌ ವಿ ಕ್ಯಾನ್ ಇಂಪ್ರೂವ್ ದ ಪ್ರೊಡಕ್ಷನ್ ಕ್ವಾಲಿಟಿ, ಅದೆಲ್ಲ ಇದು ಮಾಡಿದ್ದೀವಿ. ಎಲ್ಲೂ ಒಂದು ಸ್ವಲ್ಪನೂ ಇದಾಗಿಲ್ಲ. ಇದುವರೆಗೆ ನಮಗೆ ಒಂದು 4-5 ಸ್ಕ್ರೀನಿಂಗ್ಸ್ ಆಗಿದೆ, ಕ್ಲೋಸ್ ಫ್ರೆಂಡ್ಸು ಮತ್ತು ಯಾರು ಗೊತ್ತಿಲ್ಲದೆ ಇದ್ದವರು. ಬಿಲೀವ್ ಮಿ, ಐ ಆಮ್ ನಾಟ್ ಇವನ್ ಜೋಕಿಂಗ್. ಜನ ಹತ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ಅದು ಅವ್ರ ಜೀವನ. ದೇ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ಇಟ್ ಇನ್ಸ್ಟೆಂಟ್ಲಿ. ಹಸು ನೆನಪಾಗ್ಬಿಡುತ್ತೆ, ಕಷ್ಟಪಟ್ಟಿರೋದು ನೆನಪಾಗ್ಬಿಡುತ್ತೆ ಇಮಿಡಿಯೇಟ್. ಇಟ್ಸ್ ನಾಟ್ ಇವನ್ ಏನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಶ್ಯಕತೆನೂ ಏನು ಇಲ್ಲ. ಅದಾದ್ಮೇಲೆ ಇಲ್ಲ ಹಿಂಗೆ ಅಂತ ಕತೆ ಹೇಳೋದು ಅವಶ್ಯಕತೆ ಇಲ್ಲ. ಸಿನಿಮಾ ನೋಡ್ತಾರೆ, ದೇ ಜಸ್ಟ್ ಗೆಟ್ ಲಾಸ್ಟ್ ಇನ್ ಟು ಇಟ್. ಸಿ ಬಿಕಾಸ್ ಇಟ್ಸ್ ಆರ್ ಸ್ಟೋರಿ, ನಮ್ಮದು ಹತ್ತಿರ ಇದ್ದಿದ್ದಲ್ಲ. ಸೊ ದಟ್ ಈಸ್ ಅಬೌಟ್ ಇಟ್. ಇನ್ನೂ ಮಾತಾಡ್ತಾನೆ ಇರ್ತೀನಿ ಹೆಂಗಾಯಿತು ಅಂದರೆ, ಇಫ್ ನಾವು ಪ್ರಿಡಾಮಿನೆಂಟ್ಲಿ ನಮಗೆ 2 ಸೀಮೆ ತೋರಿಸ್ಬೇಕಾಗಿತ್ತು. ಒಂದು ಗದ್ದೆ ಸೀಮೆ, ಇನ್ನೊಂದು ಬಯಲು ಸೀಮೆ. ಬಯಲು ಸೀಮೆಯಲ್ಲಿ ಮಾದೇವ ಅಂತ ಸಣ್ಣ ಹುಡುಗ, ಇವಂದು ಕತೆ ಇರೋದು. ಮಾದೇವ ಸಣ್ಣ ಹುಡುಗ, ಅವನಿಗೆ ಅನ್ನ ಬೇಕು ಅಷ್ಟೇ, ಅವ್ನಿಗೆ ಆಸೆ ಅನ್ನ ತಿನ್ನಬೇಕು ಅಂತ. ಮನೇಲಿ ಏನು ಬಡವರಲ್ಲ ಅವರು, ಆ ಕಡೆ ಅನ್ನ ಬೆಳೆಯಲ್ಲ. ಬಡತನ ಯಾವ ರೀತಿ ಅಂತಂದರೆ ಅನ್ನ ತಿಂದೇ ಇರೋ ಥರ ಬಡತನ. ಮಾದೇವರ ಅಪ್ಪ ಅಮ್ಮ ಹೋಗ್ಬಿಟ್ಟು ಜೀತ ಮಾಡ್ತಾರೆ, ಅಲ್ಲೆಲ್ಲೋ ಇದು ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಹೋಗ್ಬಿಟ್ಟು ಬರ್ತಾರೆ. ಅವನು ಹೋಗಿದ್ದು ಕೆಲಸ ಮಾಡೋ ಕಡೆ ಬಹುಶಃ ಅನ್ನ ಬೆಳಿಬೋದೇನೋ, ಬಟ್ ಅವ್ನು ಅನ್ನ ತಿನ್ನೋಕ್ಕಾಗಲ್ಲ. ಆ ಥರ ಅದು ಚಾಮರಾಜನಗರ ಡ್ರೈ ಲ್ಯಾಂಡ್ಸ್ ಅಲ್ಲ. ಈ ಕಡೆ ಕಾವೇರಿಯಿಂದ ಈ ಕಡೆ ನಾವು ಬ್ರಿಡ್ಜ್ ಈ ಕಡೆ ದಾಟ್ಕೊಂಡು ಬಂತು ಅಂತಂದರೆ ಕಾವೇರಿ ಹಿಂಗೆ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಆ ಕಡೆ ಮುಖ ಮಾಡೋದಿಲ್ಲ. ಮಂಡ್ಯ ಕಡೆ ಹಿಂಗೆ ಹೊಟ್ಟೋಗುತ್ತೆ. ನಗರದವರು ಪಾಪ ಅಲ್ಲಿ ನೀರಿಲ್ಲ. ಸೊ ದಿಸ್ 80s ಅಲ್ಲ, ಬಿಫೋರ್ ನೀರಾವರಿ ಎಲ್ಲ ಆಗೋಕ್ಕೆ ಮುಂಚೆದು. ಸೊ ಆಬ್ವಿಯಸ್ಲಿ ಅಲ್ಲಿ ರೈಸ್ ವಾಸ್ ವೆರಿ ಇದು. ಆಮೇಲೆ ಎಲ್ಲೆಲ್ಲಿ ಡ್ರೈ ಲ್ಯಾಂಡ್ಸ್ ಇತ್ತು, ಎಲ್ಲೆಲ್ಲಿ ನೀರು ಹರಿತಾ ಇರಲಿಲ್ಲ, ಇರಿಗೇಷನ್ ಇರಲಿಲ್ಲ, ಅಲ್ಲೆಲ್ಲ ಇದ್ದಿದ್ದು ಕತೆ ಅದೇನೆ. ಸೊ ಮಾದೇವನ್ಗೆ ಇದು ಬೇಕು, ಅವನಿಗೆ ಊಟ ತಿನ್ನಬೇಕು, ಅನ್ನ ಬೇಕು, ಅನ್ನ ಸಿಗ್ತಿರಲ್ಲ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಆ ಸುತ್ತಮುತ್ತ ವಿಲೇಜ್ ಬಿಲ್ಡ್ ಆಗುತ್ತೆ, ವರ್ಲ್ಡ್ ಸೆಟಪ್ ಆಗುತ್ತೆ. ಆಮೇಲೆ ನಾವು ಇದರಲ್ಲಿ ಕಣ್ಣೂರ್ ಅಂತ ಒಂದು ಊರಿದೆ, ಹನೂರು ತಾಲೂಕಲ್ಲಿ ಮಂಗಳ ಅಂತ ಒಂದಿದೆ. ಮಂಗಳದಿಂದ ಇನ್ನೊಂದು ಸ್ವಲ್ಪ ಒಳಗೆ ಹೋಗ್ಬೇಕು. ಅಲ್ಲಿ ನಮ್ಗೆ ಹೆಂಗ್ ಸಿಕ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ಯಾಚ್ ತರ ಸಿಕ್ತು. ಸೊ ನಾವು ಪ್ಯಾಚಸ್ ಅಲ್ಲಿ, ಯಾಕೆಂತಂದ್ರೆ ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಡಿಶ್ ಅದು ಇದು CG ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಹಿಂಗ್ ತಿರ್ಗಿಸಿದ್ರೆ ಕಂಬ ಇದ್ರದ್ದು ಯಾವ್ದೋ ಇನ್ನೇನು ಅದೇನು ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಹೆಂಗೆ ಅಂತಂದ್ರೆ ದೇ ಆರ್ ಆಲ್ ಅಂದ್ರೆ ಸಮ್ ಗ್ರೇಟ್ ಆಕ್ಟರ್ಸ್. ಈಗ ಪದ್ಮಶ್ರೀ ಮತ್ತೆ ಭುವನ, ನಾವು ಒಟ್ಟಿಗೆ ಸ್ಕೂಲಲ್ಲಿಂದ ಓದಿರೋದು, ನಾಟಕ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು, ವೆರಿ ಗುಡ್ ಆಕ್ಟರ್ಸ್ ಅವರೆಲ್ಲ. ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಇರುತ್ತಲ್ಲ, ಅದು ಎಲ್ಲ ನಮ್ಗೆಲ್ಲಿ ಎಲ್ಲರಿಗೂ ಆಕ್ಟರ್ಸ್ನ ಕರ್ಕೊಂಡು ಬಂದು ಅಲ್ಲಿ ಇರಿಸ್ಕೊಳಕ್ಕೂ ಆಗಲ್ಲ. ಮೈಸೂರಲ್ಲಿ ಬಹಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನಗರದಲ್ಲೂ ಇದ್ದಾರೆ. ಬಟ್ ನಾವು ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇರಿಸ್ಕೊಳ್ಳೋದು ಅದೆಲ್ಲ. ಸೊ ವಿ ಹ್ಯಾಡ್ ಟು ಅಲ್ಲಿಂದನೇ ಬ್ರೀಡ್ ಮಾಡಬೇಕು ಆಕ್ಟರ್ಸ್ನ, ಎಷ್ಟೊಂದು ಜನರನ್ನ. ಸೊ ಹಂಗೆ ಒಂದು ಸ್ವಲ್ಪ ಇದು ಮಾಡಿದ್ವಿ, ಅಲ್ಲೇ ಒಂದು ಸ್ವಲ್ಪ ಆಡಿಷನ್ ಮಾಡಿದ್ವಿ. ಅದರಿಂದ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಯು ವಿಲ್ ಸಿ ಇನ್ ದ ಫಿಲ್ಮ್. ದೇ ಆರ್ ಆಲ್ ಗೋಯಿಂಗ್ ಟು ಬಿ ಸಂಬಡಿ ರಿಯಲಿ ಬಿಗ್. ತುಂಬ ಹೆಸರು ಮಾಡ್ತಾರೆ. ವೆರಿ ಸೋ ಆನೆಸ್ಟ್, ಸೋ ಟ್ರೂ. ನೆಲಕ್ಕೆ ಅಷ್ಟು ಟ್ರೂ ಇದ್ದ ಇವರೆಲ್ಲ ಸಿಕ್ಕಿದ್ರು. ಸೊ ಒಂದು ಪೋರ್ಷನ್ ಈ ಕಡೆ ಶೂಟ್ ಮಾಡಿದ್ವಿ, ಇನ್ನೊಂದು ಪೋರ್ಷನ್ ಒಂದು ಭತ್ತ ಇಲ್ಲದೆ ಇರೋ ಪ್ರದೇಶ, ಬಯಲು ಸೀಮೆ, ಇನ್ನೊಂದು ಗದ್ದೆ ಸೀಮೆ, ಆ ಕಡೆ ನದಿಯಿಂದ ಆ ಕಡೆಗೆ ಅವ್ನು ತಪ್ಪಿಸ್ಕೊಂಡು ಹೋಗೋ ಇದಕ್ಕೆ. ಸೊ ಅಲ್ಲಿ ಒಂದು ಸ್ವಲ್ಪ ಟೋಟಲಿ ವಿ ಹ್ಯಾವ್ ಶಾರ್ಟ್ ಫಾರ್ ಅಬೌಟ್ 25 ದಿನಾನ, 24 ಅಲ್ಲ ಟೋಟಲ್, ಎಸ್ 24 ದಿನ ಅಷ್ಟು ಶೂಟ್ ಮಾಡಿದ್ದೀವಿ. ಆ್ಯಂಡ್ ನಾನು ಐ ಲೈಕ್ ಟು ಮಧು ಸುಗತ ಅವನು DOP, ಅವನು ನನ್ನ ಜೊತೆ ಬಹಳಷ್ಟು ವರ್ಷದಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದಾನೆ. ಆ್ಯಂಡ್ ಐ ಲೈಕ್ ಟು, ನನಗೆ ಹೆಂಗೆ ಅಂತಂದರೆ ಐ ಪ್ರಿಫರ್ ಶೂಟಿಂಗ್ ವಿತ್ 2 cameras. ಯಾಕೆ ಅಂತಂದರೆ ವೆನ್ ದ ಟ್ಯಾಲೆಂಟ್ ಇಸ್ ರಾ, ನಾವು ಅದನ್ನ ತುಂಬ ಟ್ಯಾಂಪರ್ ಮಾಡಬಾರ್ದು. ನಾವು ಕಾಯ್ಕೊಂಡು ಕೂತಿರ್ಬೇಕು. ಅದು ಕ್ರಿಯೇಟ್ ದ ವೇಸ್ ಟು ಗೆಟ್ ದಟ್ ಇಮೋಷನ್ಸ್. ಆ ಥರ ಹುಡ್ಕೊಂಡು ಯಾವಾಗಲೂ ಎರಡೆರಡು ಕ್ಯಾಮ್ರಾಸಲ್ಲಿ ಇದು ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ಎಷ್ಟು ಇದಾಗಿತ್ತು, ಪ್ರಾಮಾಣಿಕತೆ ಇತ್ತು ಪರ್ಫಾರ್ಮೆನ್ಸಲ್ಲಿ ಅಂತಂದರೆ ಸುತ್ತಮುತ್ತ ನಾವ್ಯಾರು ಬೇಡ,
ಊರಿನವ್ರು ಇರ್ತಲ್ಲ ಫಸ್ಟ್ ಒಂದು ಸ್ವಲ್ಪ ಅಪ್ರಿಹೆನ್ಸಿವ್ ಇರ್ತಾರೆ, ಆಮೇಲೆ ನೋಡೋಕೆ ಶುರು ಮಾಡೋದಲ್ಲ, ಎಲ್ಲ ಇನ್ವಾಲ್ವ್ ಆಗೋಕ್ಕೆ ಶುರು ಆಗ್ಬಿಟ್ರು. ಯಾರೋ ಮನೆಯಿಂದ ಏನೋ ತಂದು ಕೊಡ್ತಾ ಇದ್ದಾರೆ, ಅವ್ರು ಇದು ತಗೊಳ್ಳಿ, ನಿಮ್ಗೆ ಇದು ತಂದು ಕೊಡ್ಬೇಕಾ, ಆ ಕಾಲದ ಅದು ಬೇಕಾ, ಹಂಗಿಂಗೆ ಅಂತ ಎಲ್ಲ ಊರವ್ರನ್ನೆಲ್ಲ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಪಾಪ. ಏನು ಆಮೇಲೆ ಪರ್ಫಾರ್ಮೆನ್ಸ್ ನೋಡಿಕೊಂಡು ಏನು ಅಳ್ತಾ ಇರ್ತಾರೆ, ಇದು ಮಾಡ್ತಾ ಇದ್ದಾರೆ, ಅಷ್ಟೇ ಚಿಯರ್ ಅಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. 2021 ಶುರು ಮಾಡಿದ್ದು. ಇನ್ನೊಂದು ಪಾರ್ಟ್ ಮಹದೇಶ್ವರನ ಬೆಟ್ಟದ್ದು ಬೇಕಾಗಿತ್ತು. ಈಗ ಮಹದೇಶ್ವರನ ಬೆಟ್ಟದ್ದು ನಾವು ಸೆಟಪ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದು ಹೇಗಿದೆ ಅದೇ ಪರಿಸ್ಥಿತಿಯಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. 80 ಅಂತ ಹೇಳ್ತಾ ಇದ್ದೀವಿ, ಅಷ್ಟಕ್ಕೆ ನೀವು ಕ್ಷಮಿಸ್ಬೇಕು. ಅದೆಲ್ಲರಿಗೂ ಗೊತ್ತಾಗುತ್ತೆ 80 ಇಲ್ಲ ಅಂತ. ಎಸ್, 80ನೇ ಇಸ್ವಿಲೇ ನಡೀತಾ ಇರೋ ಕತೆ ಅದು. 2000 ಬಂದದ್ದು, ಅದು 20 ವರ್ಷ. ಸೊ ಒಂದು ಟೈಮ್ ಸ್ಟ್ಯಾಂಪ್ ತರ ತೋರ್ಸೋಕೆ ಟ್ರೈ ಮಾಡ್ತೀವಿ. ಬೆಟ್ಟದ ಹೂವು, ಎಸ್. ಸೊ ವಿ ಹ್ಯಾವ್ ಟ್ರೈಡ್. ಐ ಮೀನ್ ಅಲ್ಟಿಮೇಟ್ಲಿ ಐ ಡೋಂಟ್ ನೋ ಹೌ ಇಟ್ ಈಸ್ ಲುಕಿಂಗ್ ಟು ಅದರ್ಸ್. ಹೆತ್ತವ್ರಿಗೆ ಹೆಂಗ್ ನಮ್ಮದು ಅನ್ಕೋತೀವಿ ನಾವು. ನಮಗೆ ಡಾಂಬರ್ ಇಲ್ಲದೆ ಇರೋ ರಸ್ತೆಗಳು ಹುಡ್ಕೋಕ್ ಕಷ್ಟ. ಇದು ಬಹುಶಃ ದೀಸ್ ಆರ್ ದ ಟೈಮ್ಸ್ ವೆನ್ ಯು ಲೈಕ್ ಯಾಕರು ಎಲ್ಲ ಕಡೆ ಬೇಕಾಗಿತ್ತ ಡಾಂಬರ್ ಅಂತ. ಅನ್ನ ನಮ್ಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಷ್ಟೇ. ಅದ್ ಬಿಟ್ಟರೆ 80ನೇ ಇಸ್ವಿಲಿ ನಡೀತಾ ಇರೋದು ಸರ್. ಆಮೇಲೆ ನಿಮ್ಗೆ ಇದು ಯಾವಾಗ ಸಿಕ್ಕಿರೋದು ಸರ್ ಅವಾರ್ಡ್ ಬಂದಿದ್ದು? ಇವ್ರು ಬರ್ದಿರೋದು ಯಾವುದೋ ಕಾಲದಲ್ಲಿ 80s ಅಲ್ಲಿ ನಡೀತಾ ಇರೋ ಕತೆ. ಇಲ್ಲ ಸಿ, ನಾನು ಸರ್ಕಾರದ ಅನ್ನಕ್ಕೆ ಯಾವ ಪಕ್ಷ? ನೋ ಪಕ್ಷ, ಅನ್ನಕ್ಕೆ ಯಾವುದು ಇಲ್ಲ. ಎಲ್ರಿಗೂ ಹೊಟ್ಟೆ ಎಲ್ಲರಿಗೂ ಹೊಟ್ಟೆ ಅನ್ನನೇ ಬೇಕಾಗಿರೋದು. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಎಲ್ಲ ಪಕ್ಷಗಳು ಒಂದೇ ಕಡೆ ಬಂದು ಕೂರ್ಬೋದು. ಊಟಕ್ಕಾದ್ರೂ ಒಟ್ಟಿಗೆ ಕೂರೋಣ, ಆಮೇಲೆ ಬೇಕಾದ್ರೆ ಜಗಳ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ. ನಾನು ಮೈಸೂರಿನವಳು. ಡೆಲ್ಲಿಗೆ ಹೋಗಿ NSD ಮುಗಿಸ್ಕೊಂಡು ಅಲ್ಲೇ ದಿಲ್ಲಿಯಲ್ಲೇ ತುಂಬ ವರ್ಷ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್, ಪ್ರೊಫೆಷ್ನಲ್ ಆ್ಯಕ್ಟರ್. ಕೋವಿಡ್ ಟೈಮಲ್ಲಿ ಮೈಸೂರಿಗೆ ಬಂದೆ. ಸೊ ವಾಪಸ್ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಇಸ್ಲಾ ಈ ರೋಲ್ ಮಾಡಲಿಕ್ಕೆ ಅಪ್ರೋಚ್ ಮಾಡಿದೆ. ಸೊ ಎಸ್, ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಎಸ್ ಅಂತ ಹೇಳಿದೆ. ಯಾಕಂದರೆ ನನಗೆ ಅವಾಗ ಸ್ವಲ್ಪ ಟೈಮ್ ಇರಲಿಲ್ಲ. ಸೊ ಐ ಆಸ್ಕ್ಡ್ ಹಿಮ್ ಟು ಗಿವ್ ಮಿ ಅ वीक टू थिंक. सो उसने बोला हाँ सोच लो. फिर मैंने सोचा, उसके बाद मैंने ಡಿಸೈಡ್ ಮಾಡಿದೆ ಮಾಡ್ತೀನಿ ಅಂತ. ಸರಿ, ಅದ ಸ್ವಲ್ಪ ನಾನು ಒಂಚೂರು ಹಿಂದಕ್ಕೆ ಹೋಗ್ತೀನಿ. ಇಸ್ಲಾ ಹೇಳ್ದ ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ್ದು ಥಿಯೇಟರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇಡೀ ಗ್ರೂಪ್, ನಾನು ಈ ತಂಡದ ಬಗ್ಗೆ ನನಗೆ ಹೆಮ್ಮೆ ಏನಂತಂದರೆ, ನಮ್ಮ ಇಡೀ ಗ್ರೂಪು ಒಂದೇ ಕನಸು ಕಟ್ಕೊಂಡು ಈ ಫೀಲ್ಡಿಗೆ ಬಂದವರು. ಇಸ್ಲಾ ಡೈರೆಕ್ಟರ್ ಆದ, ಅವನು UK ಹೋದ, ನಾನು ಡೆಲ್ಲಿಗೆ ಹೋದೆ, ವಿಶಾಲ್ ಡೆಲ್ಲಿಗೆ ಹೋದ, ಅಶ್ವಿನ್ ಅವನದೇ ರೀತಿಲಿ ಟ್ರೈನ್ ಅಪ್ ಆಗ್ತಾ ಇದ್ದಾನೆ. ಸೊ ಮತ್ತು ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪುನಿ ಕಾವಾ ಮುಗಿಸ್ಯಾನೆ. ಸೊ ಎಲ್ಲರೂ ನಾವು ಒಂದೇ ಕನಸು ಕಟ್ಕೊಂಡು ಟ್ರೈನ್ಡಾಗಿ ವಾಪಸ್ ಬಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ವಿ ಆರ್ ಆಲ್ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಆರ್ಟ್. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ, ಈ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದಕ್ಕೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ. ನಮ್ಮ ಗ್ರೂಪಲ್ಲೇ 4 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಒಬ್ಬರಾದ್ಮೇಲೊಬ್ಬರು ಸಿನಿಮಾ ಚೆನ್ನಾಗಿರೋ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. कमर्शियल विथ आर्ट, सो थोड़ा थोड़ा मिक्स करके हमको अच्छी मूवी बनाने का मन है. ಆಮೇಲೆ ನಾನು ಡೆಲ್ಲಿನಲ್ಲಿ ವರ್ಕ್ ಮಾಡಿ ಇಲ್ಲಿ ವಾಪಸ್ ಬಂದಾಗ ಐ ವಾಸ್ ಥಿಂಕಿಂಗ್ ಕಿ ಎಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಏನು ಅಂತ. ಸೊ ಇಸ್ಲಾಂ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು. ಯಾಕೆ ಅಂತಂದರೆ ಅವನು ಇಷ್ಟು ವರ್ಷಗಳ ನಂತರನೂ ಕೂಡ ಅದೇ ಪೀಸ್ಫುಲ್ ಮೈಂಡಲ್ಲಿ ಕೆಲಸ ಮಾಡ್ತಾನೆ. ಅಂದರೆ ಆರ್ಟಿಸ್ಟ್ಗೆ ಕೊಡಬೇಕಾದ ಸ್ಪೇಸ್ ಏನಿದೆ ಅದನ್ನು ಕೊಡ್ತಾನೆ. ಏನಾದರೂ ಇದ್ದರೆ ನಾನು ಇದನ್ನು ಇಂಪ್ರೂವೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅವನು ತುಂಬ ತಾಳ್ಮೆಯಿಂದ ಆಯಿತು ಅಂತ ಹೇಳಿ ಆ ಅವಕಾಶನ ಕಲ್ಪಿಸ್ಕೊಡ್ತಾನೆ. ಮತ್ತು ತುಂಬ ನನಗೆ ಬೇಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಸಂತೋಷವಾಗಿರೋ ವಾತಾವರಣ ಇರಬೇಕು. ತುಂಬ ಒಂಥರ ಕಿಚಿ ಡೈರೆಕ್ಟರ್ ಕಿರ್ಚಾಡೋದು ಇವೆಲ್ಲ ಮಾಡೋದು ಒಂಥರ ಹಿಂಸೆ ಅನ್ಸುತ್ತೆ. ಎಮೋಷನ್ಸ್ ಶುಡ್ ಕಮ್. ಕೆಸೆ ಎಮೋಷನ್ಸ್ ಅನ್ನೋದು ನಾವು ಪೀಸ್ಫುಲ್ ಮೈಂಡಲ್ಲಿದ್ದಾಗ, ನಾವು ಖುಷಿಯಾಗಿದ್ದಾಗ ಎನಿ ಎಮೋಷನ್ಸ್, ಯಾವುದೇ ಎಮೋಷನ್ನ ನೀವು ಟಚ್ ಮಾಡ್ಬೋದು. ಅದು ನನ್ನ ಪರ್ಸ್ನಲ್ ಥಿಂಗ್.
ಸೊ ಆ ವಾತಾವರಣನ ಇಸ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಆ ಸಿನಿಮಾದಲ್ಲಿ. ಇನ್ನೊಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮಧು ಅವರು, DOP ಅವರು. ಅವ್ರ ಇಂಥ್ಯೂಸಿಯಾಸಮ್ ಎಷ್ಟು ಅಂತಂದರೆ ಅವ್ರು ಭಾಳ ಖುಷಿ ಕೆಲಸ ಮಾಡೋಕ್ಕೆ. ಆ್ಯಂಡ್ ಐ ವಾಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಹಿಸ್ಟರಿ ಅಂತ ಅಷ್ಟು ಎನರ್ಜಿ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ಪೂರಾ ಟೀಮ್, ಇಡೀ ಟೀಮು ಒಂದೇ ಕನಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಅಶ್ವಿನ್ ಆ್ಯಂಡ್ ನಂದನ್ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂತಂದರೆ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನು ಒಂದೇ ಥರ ಇರಬೇಕಾಗತ್ತೆ. ನೀವು ಆಫ್ ಸ್ಕ್ರೀನ್ ಒಂಥರ ಇದ್ಬಿಟ್ಟು ಆನ್ ಸ್ಕ್ರೀನ್ ಬಂದು ನಾನು ನಿಮ್ಮ ಅಮ್ಮ ಅಂತಂದರೆ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಏನಂತಂದರೆ ಓಕೆ, ಅಲ್ಲಿ ಹಂಗಿದ್ದಾಗ ಮಾತ್ರ ಆನ್ ಸ್ಕ್ರೀನು ಅಲ್ಲಿ ಏನಂತ ಹೇಳ್ಬೇಕು, ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಸುಮ್ಮನೆ ಒಂದು ಇವರೇನೋ ಹೇಳಿದ್ದಾರೆ, ನಾನೊಂದೇನೋ ಲೈನ್ ಹೇಳಬೇಕು, ಹೋಗ್ತಾ ಇರುತ್ತೆ, ಆ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸಿನಿಮಾ ಮಾಡ್ಬೇಕಾದ್ರೆ ನಾನು ತುಂಬ ಆ್ಯಕ್ಚುಲಿ ಕ್ಲೋಸ್ ಆಗಿದ್ವಿ. ಹಿ ಸ್ಟಿಲ್ ಕಾಲ್ಸ್ ಮೀ ಅವ್ವ. ಕಾಲ್ ಮಾಡಿದಾಗ, ಫೋನ್ ಮಾಡಿದಾಗ, ಅವ್ವ ಹೆಂಗಿದೆಯವ, ಹಂಗೆ ಮನೆಗೆ ಬರಬೇಕು, ಇಸ್ ಲೈಕ್ ದ್ಯಾಟ್. ಬಿಕಾಸ್ ಒಂದಿನ ಏನಾಯ್ತು ಅಂತಂದರೆ ಅಲ್ಲಿ ನಾನು ಒಳಗಡೆ ಮಲ್ಕೊಂಡಿದ್ದೆ, ನಮ್ಮ ಶೂಟಿಂಗ್ ಮನೆ ಇದೆಯಲ್ಲ ಅಲ್ಲಿ ಮಲಗಿದ್ದೆ. ಬಂದ್ಬಿಟ್ಟು ಅವ್ವ ಎದ್ದೇಳು ನೋಡು, ಅವರೆಲ್ಲ ನನಗೆ ಬೈತಾ ಇದ್ದಾರೆ, ನನಗೆ ಚುಡಾಯಿಸ್ತಾ ಇದ್ದಾರೆ ಅಂತ ಕರ್ಕೊಂಡೋದ. ನನಗಂತೂ ಅವ್ನು ಎಷ್ಟು ಸೀರಿಯಸ್ ಆಗಿ ಅವನನ್ನು ತೊಗೊಂಡಿದ್ದಾನೆ ಅಂತಂದರೆ, ಈಚೆ ಆಟ ಆಡ್ತಿದ್ದ, ಅವನು ಶೂಟಿಂಗಲ್ಲ ಆಟ ಆಡ್ತಿರೋನು, 3 ಮಕ್ಕಳು ಅವನಿಗೆ, ನಮ್ಮ ಶೂಟಿಂಗ್ ಹುಡುಗ್ರೆ 3 ಮಕ್ಕಳು ಅವನಿಗೆ ಏನೋ ರೇಗಿಸ್ತಾ ಇದ್ರು ಅಂದ್ಬಿಟ್ಟು ನಾನು ಕರ್ಕೊಂಡೋದ. ಅವ್ನು ಅವ್ರಿಗೆಲ್ಲ ಬೈದೆ, ಯಾಕ್ರ ಅಂತ. ಸೊ ಅದು ಅಷ್ಟು ಸುಲಭವಾಗಿ ಬರೋವಂಥದ್ದಲ್ಲ. ಹೀಗೆ ಆ್ಯಕ್ಚುಲಿ ಗೇವ್ ಮಿ ದಟ್ ಸ್ಪೇಸ್, ಅವನ ತಾಯಿ ಆಗೋಕ್ಕೆ ಅವನು ನನಗೆ ಅವಕಾಶ ಕೊಟ್ಟಿದ್ದಾನೆ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಆ್ಯಕ್ಚುಲಿ ಏನಂತಂದರೆ, ನನಗೆ ಈ ಸಿನಿಮಾ ಬಗ್ಗೆ ಅವನು ಹೇಳಿದಾಗ ನಾನು ಒಂದು ವಾರ ಟೈಮ್ ತೊಗೊಂಡು ನಾನು ಹೆಂಗೆ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದು. ಆ್ಯಂಡ್ ದೆನ್ ನಾನು ಒಂದಷ್ಟು ದಿನ, ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಒಂದಷ್ಟು ದಿನ ನಾನು ಬೀನ್ ಟು ಚಾಮರಾಜನಗರ್ ಆ್ಯಂಡ್ ಸ್ಟೇಟ್ ದೇರ್ ಆ್ಯಂಡ್ ಇಟ್ಸ್ ಮೈ ಪರ್ಸ್ನಲ್ ಎಫರ್ಟ್. ಐ ಸ್ಟೇಟ್ ದೇರ್ ಆ್ಯಂಡ್ ವರ್ಕ್ಡ್ ಆನ್ ದ ಲ್ಯಾಂಗ್ವೇಜ್. ಇಲ್ಲ ನಾನು ಬೇರೆ ಕಡೆ ಇದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಇದ್ದು ಮಾಡಿಕೊಂಡು ನಾನು ಒಂದೊಂದ್ಸಲಿ ಟ್ರೈನಲ್ಲಿ ಹೋಗಿ ಬಂದು ಒಂದು ಸ್ವಲ್ಪ ಮೈಸೂರಲ್ಲೂ ಪರ್ಸ್ನಲ್ ಕೆಲಸಗಳಿತ್ತು, ಹೋಗಿ ಬಂದು ಸೊ ಆ ಥರ ಎಲ್ಲ ಮಾಡಿಕೊಂಡು ಸುಮಾರು ದಿನ ಐ ವರ್ಕ್ಡ್ ಆನ್ ದ ಲ್ಯಾಂಗ್ವೇಜ್. ಸೊ ಐ ಕ್ಯಾಮ್ ಬ್ಯಾಕ್. ಒನ್ ಮೋರ್ ಥಿಂಗ್, ನಾನು ಆ ಸಿನಿಮಾದಲ್ಲಿ ತುಂಬ ದಪ್ಪಗಿದ್ದೀನಿ. 2 ಕ್ಯಾರೆಕ್ಟರ್ಗೆ ಜೀವನದಲ್ಲಿ ನಾನು ದಪ್ಪ ಆಗಿದ್ದು, ಒಂದು ಚಿಂತಾಬೆನ್ ಅಂತ ಗುಜರಾತಿ ಕ್ಯಾರೆಕ್ಟರು, ಒಂದು ಸಿವಿ ಅಂತ ಈ ಕ್ಯಾರೆಕ್ಟರ್. ಸೊ ಅವೆರಡರಲ್ಲೂ ದಪ್ಪ ಇರೋದು. ಎಲ್ಲ ಅದೇ ಕೇಳ್ತಾರೆ, ನೀವು ಸಣ್ಣ ನಾನು ಬೇಸಿಕಲಿ ಸಣ್ಣ. ನಾನು ಮೈಸೂರು ರಂಗಾಯಣದಲ್ಲಿ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ. ಇಸ್ಲಾಗೆ ಜೂನಿಯರ್ ನಾನು 2005-6. ಆಮೇಲೆ ಮೈಸೂರಲ್ಲಿ ಪತ್ರಿಕೆಯಲ್ಲಿ ಉಪಸಂಪಾದಕ ಆಗಿದೆ, 2 ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆವಾಗಲಿಂದ ಬರವಣಿಗೆ ಹವ್ಯಾಸ ಆಯಿತು, ನಾಟಕ ಮತ್ತು ಪೇಪರ್ ಪತ್ರಿಕೆ ಎಲ್ಲ ಬರೀತಾ ಇದೆ. ನನಗೆ ಚಿಕ್ಕ ಮೊದಲನೇ ಸಿನಿಮಾ ಅನ್ನ. ನಾನು ಫಸ್ಟ್ ನಾಗೇಶ್ ಮೀಟ್ ಆಗ್ಬಿಟ್ಟು ಹಿಂಗೊಂದು ಸಿನಿಮಾ ಇದೆ ಮಾಡೋಣ, ಸಂಪೂರ್ಣ ಚಾಮರಾಜನಗರದ ಭಾಷೆ ಅಂತೇಳಿ ಫಸ್ಟು ನಾವು ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು ವರ್ಷ ಅಂದರೆ ಬಿಫೋರ್ ಕೋವಿಡ್ಗಿಂತ ಮುಂಚೆನೇ ಸ್ಕ್ರಿಪ್ಟ್ ಮಾಡ್ಕೊಂಡು ನಾವು ಇದನ್ನು ಸುಮಾರು ಜನ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದ್ವಿ. ಆಮೇಲೆ ಕೋವಿಡ್ ಬಂದು ನಿಂತೋಯ್ತು, ಮುಂದುವರಿಲಿಲ್ಲ. ಕೋವಿಡ್ ಮುಗಿದ್ಮೇಲೆ ನಮಗೆ ಬಸವರಾಜ್ ಸರ್ ಸಿಕ್ಕಿದ ಮೇಲೆ ಆ ಸಿನಿಮಾಗೊಂದು ಬೇಗ ಬಂತು. ಮತ್ತೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಎಲ್ಲ ಬೇರೆ ಬದಲಾಯಿತು. ಮುಂಚೆ ಸ್ಕ್ರೀನ್ ಪ್ಲೇ ಸುಮಾರು ಜನ ಮಾಡಿದ್ರಂತೆ, ಅನ್ನ ಕಥೆನ ಚೆನ್ನಪ್ಪ ಸರ್ ಯಾವುದೂ ಒಪ್ಪಿರ್ಲಿಲ್ವಂತೆ. ಸೊ ನಾವು ನಮ್ಮ ಟೀಮ್ ಮಾಡಿ ಸ್ಕ್ರೀನ್ ಪ್ಲೇ ಅವ್ರಿಗೆ ಇಷ್ಟ ಆಯಿತು, ಹಂಗಾಗಿ ಗೋ ಹೆಡ್ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಸೊ ನಮ್ಮ ಕನಸಿಗೆ ಬಸವರಾಜ್ ಸರ್ ರೆಕ್ಕೆ ಕಟ್ಟಿದ್ರು. ಇವತ್ತೆಲ್ಲರೂ ಸೇರಿ ಒಂದು ಅನ್ನದ ಜೊತೆ ನಿಮ್ಮ ಮುಂದೆ ನಿಂತಿದ್ದೀವಿ. ಸೊ ಅನ್ನ ನಿಮ್ಗೆ ಎಷ್ಟು ರುಚಿ ಆಯಿತು, ಎಷ್ಟು ಚೆನ್ನಾಗಿತ್ತು ಅಂತ ಸೊ ನೀವುಗಳು ನಮ್ಗೆ ಹೇಳಿ ನಮ್ಮ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಂದನ್ ಅಂತ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಮ್ಮ ಅಪ್ಪಾಜಿಯಿಂದ. ಯಾಕಂದರೆ ನಮ್ಮ ಅಪ್ಪಾಜಿ ಮದುವೆ ದಿವಸ ತುಂಡಕ್ಕೆ ಪ್ಯಾಂಟ್ ಕಟ್ ಮಾಡಿಸ್ಕೊತಾ ಇದ್ರು. ಅದಕ್ಕೆ ನಾನು ಚೆನ್ನಾಗಿ ಬೋದ್ಬಿಟ್ಟೆ. ಆ ವಿಡಿಯೋನ ನಂಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿ ವೈರಲ್ ಬಿಟ್ಟಕ್ಕೆ ಅದು ತುಂಬ ಇದಾಯಿತು, ಫೇಸ್ಬುಕ್ ಹಾಕಿ. ಆವಾಗ ಇವರೆಲ್ಲ ನೋಡಿ ನನ್ನ ಕರೆದ್ರು, ಸರಿ ಅಂತಂದ್ಬಿಟ್ಟು ಸೆಲೆಕ್ಟ್ ಆದೆ. ಈ ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಸಕ್ಕರೆ ಚಕೋರಿ ಅಂತ ಕರೆದ್ರು, ಅದಕ್ಕೂ ಹೋಗಿದ್ದು ಬಂದೆ. ಮತ್ತೆ ಬೆಂಗಳೂರಿಗೆ ಒಂದು 2-3 ದಿವಸ ಇನ್ನೊಂದ್ಸಲಿ ಬಂದಿದ್ದೆ. ಅದು ಸಿನಿಮಾ ಹೆಸರು ಗೊತ್ತಿಲ್ಲ. ನೆನ್ನೆನೋ ಬಂದಿದೆ ಬೆಂಗಳೂರಿಗೆ.
ಅದರಲ್ಲಿ ಚಿಕ್ಕ ವಯಸ್ಸಲ್ಲಿ ಕ್ಯಾರೆಕ್ಟರ್ ಮಾತ್ರ ನಂದು. ದೊಡ್ಡವರಾದ್ಮೇಲೆ ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟ್ರು. ನೀನು ಪ್ಯಾನ್ನ ತುಂಡ ಮಾಡಿಸ್ಕೊಳ್ಳೋದು, ಫೋನ್ ನೋಡೋದು ಇನ್ನೆಲ್ಲ ಬಿಟ್ಬಿಟ್ಟು ಇವಾಗ ಕಳೀದೇ ಇದ್ರೆ ಬುದ್ಧೆ ಸೊರ್ರಾಗಿ ಹೊಡೆದಾಕ್ಬಿಡ್ತೀನಿ ನಿಂಗೆ. 2ನೇ ಕ್ಲಾಸ್ ಸಿನಿಮಾಗೆ ಬಂದಾಗ 2ನೇ ಕ್ಲಾಸ್ ನಾನು. ಆಗ ನನ್ನ ಇವರೆಲ್ಲ ಸೇರಿ ದೋಸೆ ಮಾದೇವ ಅಂತ ಕರಿತಿದ್ರು, ದೋಸೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭುವನೇಶ್ವರಿ. ಹೆಸರಿಂದ ಇರೋ ಡಾಕ್ಟ್ರ್ ಏನು ಅಂತಂದರೆ, ನಾನು ಬೇಸಿಕಲಿ ಭರತನಾಟ್ಯಂ ಆರ್ಟಿಸ್ಟ್. ಒಂದು 20 ವರ್ಷ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಮತ್ತು ಡಾಕ್ಟರ್ ಕೃಪಾ ಪಡ್ಕೆ ಅವರ ಹತ್ರ ಭರತನಾಟ್ಯ ಕಲಿತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಇನ್ ಭರತನಾಟ್ಯಂ ಮತ್ತು PhD ಮಾಡಿ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಒಂದು 14 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆ್ಯಸ್ ಅ ಡಾನ್ಸ್ ಪ್ರೊಫೆಸರ್. ಆದರೆ ನಾನು ಇಸ್ಲಾ ಹೆಂಗೆ ಅಂತಂದರೆ, ಒಂದೇ ಸ್ಕೂಲ್ನಲ್ಲಿ ಓದೋರು. ವಿ ಆರ್ ಸ್ಕೂಲ್ ಮೆಟ್ಸ್, ನಾಟ್ ಇವನ್ ಕಾಲೇಜ್. ಅದಾದಮೇಲೆ ಕಾಲೇಜ್ ಬೇರೆ ಕಡೆ ಓದಿದ್ರು, ಪ್ರೀ ಯೂನಿವರ್ಸಿಟಿ ಲೆವೆಲಿಗೆ ಬಂದಾಗ, ಅಂದರೆ ಡಿಗ್ರಿ ಮಾಡೋ ಟೈಮ್ ಅಷ್ಟೊತ್ತಿಗೆ ಅವನು ಥಿಯೇಟ್ರಿಗೆ ಬಂದಿದ್ದ. ಐ ಆಲ್ಸೋ ಆಕ್ಸಿಡೆಂಟಲಿ ಕೇಮ್ ಇನ್ ಟು ಥಿಯೇಟರ್. ಸುಮಾರು ವರ್ಷ ಅದಾದಮೇಲೆ ಸಾಕಷ್ಟು ನಾಟಕಗಳು ಮಾಡಿದ್ವಿ. ನಾನು ಈ ಮಧ್ಯದಲ್ಲಿ 1-2 ಚಿತ್ರಗಳನ್ನೂ ಮಾಡಿದೆ. ಏಕದಂತದಲ್ಲಿ ಒಂದು ಸಣ್ಣ ರೋಲ್, ವಿಷ್ಣುವರ್ಧನ್ ಅವ್ರ ಜೊತೆ. ಅದಾದಮೇಲೆ ಸಾಕಷ್ಟು ಅವಕಾಶಗಳು ಇತ್ತು ನನಗೆ. ಆದರೆ ನನ್ನ ಇನ್ಕ್ಲಿನೇಷನ್ ಡಾನ್ಸ್ ಕಡೆ ಇದ್ದಿದ್ದರಿಂದ ಹೈಯರ್ ಎಜುಕೇಷನ್ ಮಾಡ್ಕೊಂಡು ಯೂನಿವರ್ಸಿಟಿ ಕಡೆ ಹೊರಟೋದೆ. ಇನ್ನು ಈ ಚಿತ್ರತಂಡದಲ್ಲಿ ಫಸ್ಟ್ ನಂತರ ಮಾತಾಡಿದ್ದು ಬಹುಶಃ ನಾಗೇಶ್. ಈ ಥರದ್ದು ಒಂದು ರೋಲ್ ಇದೆ, ನೀವೊಂದು ಆ್ಯಕ್ಟ್ ಮಾಡಬೇಕು. ಓಕೆ. ಯಾಕಂದರೆ ಸಾಕಷ್ಟು ಜನ ಹತ್ರ ಕಾಲ್ ಮಾಡಿ ನನಗೆ ಆಮೇಲೆ ಅದು ಕ್ಯಾನ್ಸಲ್ ಆಗಿರುತ್ತೆ, ಅಥವಾ ಸಂಹೌ ಇಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆರ್ ಚೇಂಜ್ಡ್. ಬಟ್ ಫೈನಲಿ ಅವ್ರು ನನಗೆ ಹೇಳಿದಾಗ ಭಾಳ ಮುಖ್ಯವಾದ ವಿಷಯ ಏನಾಗಿತ್ತು ಅಂತಂದರೆ, ಇಸ್ಲಾ ಇದನ್ನು ಡೈರೆಕ್ಟ್ ಮಾಡ್ತಾನೆ ಅಂತ. ಹೋಗುವ ಅಂತಲೇ ಹೇಳಬೇಕು, ಬಿಕಾಸ್ ವಿ ನೋ ಈಚ್ ಅದರ್ ಫಾರ್ ಸಚ್ ಲಾಂಗ್ ಟೈಮ್. ಇಸ್ಲಾ ಆ್ಯಸ್ ಅ ಆ್ಯಕ್ಟರ್ ಸಹ ಸ್ಟೇಜಲ್ಲಿ ನೋಡಿರೋಳು ನಾನು. ಒಬ್ಬ ನಿರ್ದೇಶಕನಾಗಿ, ಒಬ್ಬ ಟೆಕ್ನಿಷಿಯನ್ ಆಗಿ ಹಲವು ರೀತಿಯಲ್ಲಿ ಎಂಗೇಜಲ್ಲಿ ಅವನನ್ನು ನಾನು ನೋಡಿರೋದು. ಐ ಆಲ್ವೇಸ್ ವಾಂಟೆಡ್, ಅಂದರೆ ಇಸ್ಲಾ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ಏನೋ ವಿಶೇಷತೆ ಇರುತ್ತೆ ಅಂತ. ಹಾಗಾಗಿ ಐ ಸೆಡ್ ಎಸ್, ಐ ವಿಲ್ ಡೂ ದಿಸ್ ಕ್ಯಾರೆಕ್ಟರ್ ಅಂತ. ಚಲನಚಿತ್ರದ ಒಂದು ಶೂಟಿಂಗಿಗೆ ಬಂದಿದ್ದ ದಿನ ನನಗಾಗಿದ್ದೇನು ಅಂತಂದರೆ, ಲಾಸ್ಟ್ ಸೀನ್ ಎತ್ಕೋತಾನೆ ಫಿಲ್ಮ್ದು ಲಾಸ್ಟ್ ಸೀನ್ ನನಗೆ ನರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆ್ಯಕ್ಟ್ ಮಾಡಬೇಕು ಅಂದರು. ಇಟ್ ವಾಸ್ ಲೈಕ್ ಕ್ಲೂಲೆಸ್. ಹೇಗೆ ಅಂತಂದರೆ, ಇಡೀ ಕಥೆನೇ ಗೊತ್ತಿಲ್ಲ ನಿಮಗೆ, ಲಾಸ್ಟ್ ಸೀನ್ನ ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಇಟ್ ವಾಸ್ ಟಫ್. ಸೊ ಹಾಗಾಗಿ ಪ್ರಾಬ್ಲಿ ಲಾಸ್ಟ್ ಸೀನ್ ಮಾಡಬೇಕಾದ್ರೇ ಸ್ವಲ್ಪ ಸ್ಟಂಬ್ಲಿಂಗ್ ಇತ್ತು. ಬಟ್ ಅದಾದಮೇಲೆ ಕತೆ ಗೊತ್ತಾದಮೇಲೆ ಇಷ್ಟವರೆಗೂ ಮಾತಾಡಿದವ್ರು ಎಲ್ಲರೂ ಮಾತಾಡಿದ್ದೇನು ಅಂತಂದರೆ, ನಮ್ಮ ರೀಜನ್ ಅಂದರೆ ನಮ್ಮ ನೆಲ, ಇಲ್ಲಿನ ಅನ್ನದ ಬಗ್ಗೆ ಮಾತಾಡಿದ್ರು. ಆದರೆ ಈ ಕಥೆಯ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ನಮ್ಮ ಈ ಕರ್ನಾಟಕದ ಭಾಗ ಅಥವಾ ದಕ್ಷಿಣ ಕರ್ನಾಟಕ ಅಥವಾ ಈ ದಕ್ಷಿಣ ಭಾರತದ ಭಾಗದಲ್ಲಿ ಜನರಿಗೆ ಅನ್ನ ಎಷ್ಟು ಮುಖ್ಯ ಅಂತಂದರೆ, ಅದಕ್ಕಿಂತ ಬಹಳ ಮುಖ್ಯವಾದದ್ದು ತಾಯಿ ಮಗನ ಸಂಬಂಧ, ಬಾಂಧವ್ಯ. ಸೊ ಒಂದು ಕಡೆ ಕತೆ ಅನ್ನ ಮತ್ತು ಹಸಿವಿನ ಕಡೆ ಹೋದರೆ, ಮತ್ತೊಂದು ಕಡೆ ತಾಯಿ ಮಗನ ಬಾಂಧವ್ಯ ಸಂಬಂಧದ ಕಡೆ ಬೆಸ್ಕೊಳ್ಳೋ ಅಂಥ ಕತೆ, ವಿಚ್ ಈಸ್ ವೆರಿ ವಾರ್ಮ್ ಅಂತ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಇಂಥ 100 ಕತೆಗಳು ಬಂದಿದ್ದರೂ ಇದು ವಿಶಿಷ್ಟವಾಗಿದೆ. ನೋಡೋದಕ್ಕೆ ಮನೋರಂಜನೆ ಅಷ್ಟೇ ಅಲ್ಲದೆ ಇವತ್ತಿನ ಸಮಾಜಕ್ಕೆ ಅಗತ್ಯವಾಗಿ, ಅದರಲ್ಲಿ ಯುವ ಪೀಳಿಗೆಗೆ ಒಂದು ಆ್ಯಪ್ ಇಟ್ಕೊಂಡು ನೀವು ಅಕ್ರಾಸ್ ದಿ ವರ್ಲ್ಡಲ್ಲಿರೋ ಯಾವುದೇ ಒಂದು ಊಟವನ್ನು ಇವತ್ತು ಆರ್ಡ್ರ್ ಮಾಡಿ ಮನೆಗೆ 30 ನಿಮಿಷದಲ್ಲಿ, ಹೀಗೆ 10 ನಿಮಿಷದಲ್ಲಿ ತರಿಸ್ಕೊಳ್ಬಹುದು. ಆದರೆ ಅಮ್ಮ ಮಾಡಿ ಬಡಿಸೋವಂಥ ಅನ್ನ ಸಾರು ಇದೆಯಲ್ಲ, ಅದರ ಟೇಸ್ಟ್ ಕ್ಯಾನ್ ನೆವರ್ ಬಿ ಮ್ಯಾಚ್ ಟು ಎನಿಥಿಂಗ್. ಹಾಗೆ ತಾಯಿ ಮಗನ ಸಂಬಂಧ ಇದೆಯಲ್ಲ, ಮಕ್ಳು ಇವತ್ತು ಅಮೇರಿಕಾದಲ್ಲೇ ಕೆಲಸ ಮಾಡ್ತಿರ್ಬೋದು, ಆದರೆ ಅಮ್ಮ ಅಂದ ತಕ್ಷಣ ದ ಮೊಮೆಂಟ್ ದೆ ಗೆಟ್ ಇನ್ ಟು ಟಿಯರ್ಸ್. ಅದರಲ್ಲೂ ಗಂಡು ಮಕ್ಕಳು, ಹೆಣ್ಮಕ್ಳು ಅನ್ನೋದಕ್ಕಿಂತ ಜಾಸ್ತಿ. ಇದೆಲ್ಲವನ್ನು ಈ ಕಥೆನಲ್ಲಿ ನೋಡಬಹುದು. ಒಂದು ಚಿತ್ರ ಅಂತಂದರೆ 4 ಹಾಡು, 4 ಫೈಟ್, ಗುಡ್ ಸೀನರೀಸ್, ಇಷ್ಟೇ ವಿಲ್ ನಾಟ್ ಮೇಕ್ ಅ ಸ್ಟೋರಿ. ಮನೆಗೆ ಹೋದ ಮೇಲೂ ನೆನೆಸ್ಕೊಳ್ಳೋ ಅಷ್ಟು, ಅಥವಾ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿರುವಂಥ ಯಾವುದೋ ಒಂದು ಸಣ್ಣ ಅಂಶವನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಯಾವುದಾದ್ರು ಸಾರ ಇರಬೇಕು. ಅಂಥ ಒಂದು ಸದಭಿರುಚಿಯ ಒಂದು ಚಿತ್ರ ಅಂತಂದರೆ ಅದು ನಮ್ಮೆಲ್ಲರ ಪ್ರೀತಿಯ ಅನ್ನ ಚಿತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಡಾನ್ಸರ್ ಆಗಿ ನನಗೆ ತುಂಬ ಮತ್ತೊಂದು ಇನ್ಸ್ಪೈರಿಂಗ್ ವಿಷಯ ಏನಂದರೆ, ನಾಗೇಶ್ ಕಂದೆಗಲನೂ ನಂಗೆ ತುಂಬ ಹಳೆ ಫ್ರೆಂಡ್. ಅವ್ರನ್ನ ಸ್ಟೇಜಲ್ಲಿ ಹಾಡೋದು ತುಂಬ ಕೇಳಿದ್ದೆ. ಆದರೆ ಈ ಚಿತ್ರದಲ್ಲಿ ಅವ್ರು ಮಾಡಿರುವಂಥ ಸಂಗೀತ, ಅದಕ್ಕಿರುವಂಥ ಸಾಹಿತ್ಯ ನನಗೆ ಬಹಳ ಬಹಳ ಅಪ್ಯಾಯಮಾನ ಅನಿಸುತ್ತೆ. ಆ ಹಾಡುಗಳನ್ನ ಮತ್ತೆ ಮನೆಯಲ್ಲಿ ವಿಡಿಯೋ ಇಲ್ಲದೆ ಬರೀ ಆಡಿಯೋ ಕೇಳಿ ನೋಡಿ, ಇಟ್ಸ್ ಸೋ ಕ್ಲೋಸ್ ಟು ಯುವರ್ ಹಾರ್ಟ್. ಹಾಗೆ ಕೆಲವೊಂದು ಸೀನ್ಸ್, ಎಸ್ಪೆಷಲಿ ಆ ಚಾಮರಾಜನಗರದ ಬೆಲ್ಟ್ನ ಗ್ರೀನರಿ ಇರಬಹುದು. ಇವತ್ತೆಲ್ಲ ನೀವು ನೋಡಿ, ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋದರೆ ನಿಮ್ಗೆ ಬ್ರಿಡ್ಜಸ್ ಕಾಣುತ್ತೆ ಬಿಟ್ಟರೆ ಹಸಿರಾದ ಪ್ರದೇಶನೇ ಕಾಣಲ್ಲ. ಆದರೆ ನಮ್ಮ ಚಿತ್ರದಲ್ಲಿ ಆ ಹಸಿರಾದ ಬಯಲುಗಳನ್ನು, ಗದ್ದೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಟ್ಸ್ ಅ ಟೀಮ್ ವರ್ಕ್. ಎಲ್ಲ ನಾಟಕದ ಹಿನ್ನೆಲೆಯಿಂದ ಬಂದಿರೋರಾದ್ರಿಂದ
ನಾರ್ಮಲಿ ಪಿಕ್ಚರಲ್ಲೂ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಕ್ಯಾಮ್ರಾ ಹಿಂಗೆ ಇಟ್ಟಿರ್ತಾರೆ, ಕ್ಯಾಮ್ರಾಗೆ ಹಿಂಗೆ ನೋಡ್ಕೊಂಡು ಆ್ಯಕ್ಟ್ ಮಾಡಿ ಅಂತಾರೆ. ಆದರೆ ಈ ಚಿತ್ರದಲ್ಲಿ ವಿರೋಧವಾಗಿ, ಅದಕ್ಕೆ ವಿರುದ್ಧವಾಗಿ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟು, ಆ್ಯಕ್ಟರ್ಗಳಿಗೆ ಸ್ವಾತಂತ್ರ್ಯ ಕೊಟ್ಟು ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮಗೆ ಒಂದಷ್ಟು ಇನ್ಪುಟ್ಸನ್ನು ಕೊಡೋದ್ರ ಜೊತೆಗೆ ದೆ ಗೇವ್ ಲಾಟ್ ಆಫ್ ಫ್ರೀಡಮ್ ಫಾರ್ ಅವರ್ ರೋಲ್ಸ್ ಟು ಎಕ್ಸ್ಪ್ಲೋರ್ ಅವರ್ ರೋಲ್ಸ್. ಸೊ ದಟ್ ಕ್ಯಾಮ್ರಾ ಜಸ್ಟ್ ಫಾಲೋಡ್ ಅಸ್. ಹಾಗಾಗಿ ನೀವೆಲ್ಲರೂ ಇದ್ದರೆ ಮಾತ್ರ ನಾವು ಎಲ್ಲರಿಗೂ ಈ ಚಿತ್ರನ ತಲುಪಿಸೋದಕ್ಕೆ ಸಾಧ್ಯ. ವಿ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಫ್ರೆಂಡ್ಸ್ ಟು ಬಿ ವಿತ್ ಅಸ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಆಲ್ ಆಫ್ ಯು. ನಮಸ್ತೆ, ನನ್ನ ಹೆಸರು ಮಹೇಶ್ವರ ಅಂತ. ನಾನು ಎಕ್ಸ್ ಸರ್ವಿಸ್ ಮ್ಯಾನ್, BSF ಅಲ್ಲಿದ್ದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ದವರು ಮೈಸೂರು ರಂಗಾಯಣದಲ್ಲಿ, ನಾವೆಲ್ಲ ಮೈಸೂರಿನವರೇ. ಸೊ ಹಾಗಾಗಿ ಅಲ್ಲಿ ಶಾರ್ಟ್ ಸರ್ವಿಸ್ ಮಾಡ್ಕೊಂಡು ಮತ್ತೆ ವಾಪಸ್ ನಾನು ಬಂದಾದಮೇಲೆ ನಾನು ಒಂದಷ್ಟು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಬೆಂಗಳೂರಿಗೆ ಬಂದು ಮತ್ತೆ ಇಸ್ಲನ್ ಜೊತೆಲಿ ಸೇರಿಕೊಂಡು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಒಂದಷ್ಟು ಆ್ಯಡ್ಸ್ ಸಿನಿಮಾಗಳು ಇದರದ್ದೆಲ್ಲ ವರ್ಕ್ ಮಾಡಿ ನಾನು ನೋಡಿ ಸೌಮ್ಯನಿರೋದಾಗೆ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಮತ್ತು ಹರೀಶ್ ಎಡ್ವರ್ಗ ಸಿನಿಮಾಗೂ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಮತ್ತು ಈಗ ಅನ್ನ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ಈಗ ಆರ್ಟ್ ಹೆಂಗೆ ಬಂತು ಅಂತ ಮೊದಲನೇದಾಗಿ ಮಿಲ್ಟ್ರಿಗೂ ಆರ್ಟ್ಗೂ ಎಲ್ಲಿಗೆ ಸಂಬಂಧ. ಸೊ ನನಗೆ ಮೂಲತಃ ನಮ್ಮ ವಂಶ ಪಾರಂಪರ್ಯವಾಗಿ ಆರ್ಟ್ ಅನ್ನೋದು ನಮಗೆ ಇದೆ. ಈಗ ರೀಸೆಂಟಾಗಿ ನಮ್ಮ ಏನು ಅರುಣ್ ಯೋಗಿರಾಜು ನಮ್ಮ ರಾಮ್ಲಲ್ಲಾ ಮಾಡಿದ್ದ ಮೂರ್ತಿ ಅರುಣ್ ಯೋಗಿರಾಜು ನಮ್ಮ ಸೋದರ ಮಾವ, ಅವರ ತಂದೆ ನನಗೆ ಮುತ್ತಾತ. ಸೊ ಹಂಗಾಗಿ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಮ ಮುತ್ತಾತನವರು ಶಿಲ್ಪಿಯಾಗಿ ಕೆಲಸ ಮಾಡ್ತಾಯಿದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಾಗ ಇಂಥ ಕಾಲದಲ್ಲಿ. ಸೊ ಹಂಗಾಗಿ ನಮಗೆ ವಂಶ ಪಾರಂಪರ್ಯವಾಗಿ ಆರ್ಟ್ ಅನ್ನೋದು ಬಂದಿದೆ. ಅದ್ರ ಜೊತೆಗೆ ನಾನು ಒಂದಷ್ಟು ಬೇರೆ ಬೇರೆ ಕಲೆಗಳು ಮತ್ತು ಮಿನಿಯೇಚರ್ ಆರ್ಟ್ ಎಲ್ಲ ನಾನು ಮಾಡ್ತಾ ಇರ್ತೇನೆ. ಸೊ ಇಷ್ಟೊಂದು ಎಲ್ಲ ಪ್ರಾಜೆಕ್ಟ್ಸಲ್ಲೂ ನಾನು ಆರ್ಟ್ಗಳು ವರ್ಕ್ ಮಾಡಿದ್ದೀನಿ. ಮತ್ತು ಈ ಸಿನಿಮಾ ಅಂತ ಬಂದಾಗ ನಮ್ಮ ಮೊದಲನೇದಾಗಿ ಅನಾಥರು ನಮ್ಮ ಬಸವರಾಜ್ ಸರು ನನ್ನ ಹತ್ರ ಇರೋದೇ ಇಷ್ಟಪ್ಪ, ಏನಾರು ಮಾಡ್ಕೊಳ್ಳಿ ಮೊದಲನೇ ಪಾಯಿಂಟ್. ಹಂಗೆ ಇದು ಆಯಿತು ಸರ್, ಇಷ್ಟ ಆಗ್ಬೋದು ಅಂತ. ಎಷ್ಟಾಗತ್ತೆ? ಏನು ಒಂದು 2-3 ಲಕ್ಷ ಆಗ್ಬೋದು ಸರ್. ಇಲ್ಲ 1.5 ಲಕ್ಷ ಕೊಡ್ತೀನಿ ಮುಗಿಸ್ಬಿಡಿ ಅಂದ್ರೆ ಇಡೀ ಸಿನಿಮಾ. ಆಯಿತು 1.5 ಲಕ್ಷದಲ್ಲಿ ನೋಡೋಣ ಸರ್, ಆಯಿತು ಒಂದಷ್ಟು ಕಡೆ ಎಲ್ಲ ರಿಸೋರ್ಸ್ ಮಾಡ್ಕೊಂಡು ಮಾಡೋಣ ಸರ್, ಆಯಿತು. ಇದು ಹುಡುಗರದೆಲ್ಲ ಪೇಮೆಂಟು ಅದೆಲ್ಲ ಸೇರಿ ಅಂತ. ಸೊ ಮೇ ಬಿ ಬಹುಶಃ ಬೇರೆ ಸಿನಿಮಾಗಳಲ್ಲಿ ನನಗೆ ಗೊತ್ತಿಲ್ಲ, ನಾನು ಬೇರೆ ಸಿನಿಮಾದಲ್ಲಿ ಚೆನ್ನಾಗಿ ಬಡ್ಜೆಟಲ್ಲಿ ಕೆಲಸ ಮಾಡಿದ್ದೀನಿ. ಇದರಲ್ಲೂ ಒಂದು ಖುಷಿ ಇತ್ತು ನಮಗೆ, ಕಡಿಮೆ ಬಡ್ಜೆಟಲ್ಲಿ ಚಾಲೆಂಜಿಂಗು, ಮತ್ತು ಆ ಊರ ಭಾಗದಲ್ಲಿ ಅಲ್ಲಿ ಇರೋಂಥ ಜನಗಳನ್ನ ಪರಿಚಯ ಮಾಡಿಕೊಂಡು ನಾವು ಅವ್ರ ಮನೆಗಳು, ಎಲ್ಲರ ಮನೆಗಳು ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಚಿರಪರಿಚಿತ ಅವ್ರಿಗೆ ಹೋಗಿ ಮನೆ ಬೀರು ತೆಗೆದ್ಬಿಟ್ಟು ನಾನು ಸಾಮಾನುಗಳು ಎತ್ಕೊಂಡು ಬಂದುಬಿಟ್ಟಿದ್ದೀನಿ, ಹಳೆ ಸಾಮಾನುಗಳು ಅದು ಇದು ಎಲ್ಲನೂ. ಇನ್ನೊಂದು ಮನೆ ಯಾವುದೋ ಬಿದ್ದೋಗಿತ್ತು. ಈಗ ನೀವು ಮಹಾದೇವನ ಮನೆ ನೋಡಿದ್ರಲ್ಲ, ಅದ್ರ ಮನೆ ಪಕ್ಕದಲ್ಲಿ ಒಂದು ಮನೆ ಹಳೇದು ಬಿದ್ದೋಗಿತ್ತು. ಆ ಅಜ್ಜಿ ತೀರೋಗಿದ್ರು, ಆ ಮನೇಲಿ ಯಾರೂ ಇರಲಿಲ್ಲ. ಬಟ್ ಆ ಮನೆ ಒಳಗಡೆ ಹಳೆ ಸಾಮಾನುಗಳೆಲ್ಲ ಹಂಗೆ ಇತ್ತು. ನಾನು ಅದ್ರೊಳಗಡೆ ಯಾರು ಹೋಗೇ ಇರಲಿಲ್ವಂತೆ, ಆ ಮನೆ ನೋಡಿರಲಿಲ್ಲ. ನಾನು ಅದ್ರೊಳಗಡೆ ಹತ್ತಿ ಇಳಿದು ಏನೇನಿದೆ ಸಾಮಾನು ಎಲ್ಲನೂ ಮಹಾದೇವನ ಮನೆಗೆ ಶಿಫ್ಟ್ ಮಾಡಿಬಿಟ್ಟೆ. ಸೊ ಈ ಥರ ಆಮೇಲೆ ತುಂಬ ಬಿಸಿಲು, ಕೆಲಸಗಳು ನಮಗೆ ಆಗ್ತಾಯಿಲ್ಲ, ಬೇಗ ಬೇಕಾದಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಿದ್ದೀವಿ. ಮತ್ತು ಎಲ್ಲರೂ ನಾವು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ದೀವಿ. ಎಸ್ಪೆಷಲಿ ನಾವೆಲ್ಲರೂ ಮೈಸೂರಿನವರು, ಮತ್ತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದವರು ಕಾಲೇಜ್ ಡೇಸಿಂದನೂ. ಅನ್ನ ಸಿನಿಮಾ ಭಾಳ ಶ್ರಮಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸ್ವಾಮಿ ಅಂತೇಳಿ. ಮೇ ಬಿ ಈ ತಂಡಕ್ಕೆ ನಾನು ಒಬ್ಬನೇ ಬೇರೆ ಊರಿಂದ, ನಮ್ಮೂರು ದಾವಣಗೆರೆ. ದಾವಣಗೆರೆಯಿಂದ ನಾನು ಬೆಂಗಳೂರಿಗೆ ಬಂದುಬಿಟ್ಟು ಆ್ಯಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ್ಯಸ್ ಎಡಿಟರ್ ಆಗಿ. ಸೊ ಇಸ್ಲಾವುದ್ದೀನ್ ನಂದು ಸಂಬಂಧ 2012ರಲ್ಲಿ ನಾನು ಶೇಖರ್ ಕಪೂರ್ ಒಂದು AR ರೆಹಮಾನ್ ಕಂಪ್ನಿಯಲ್ಲಿ ಎಡಿಟರಾಗಿ ವರ್ಕ್ ಮಾಡ್ತಾಯಿದ್ದೆ ಸರ್. ಸೊ ಅಲ್ಲಿ ನಾನು, ನಿರಂಜನ್, ಇಸ್ಲಾ 3 ಜನನೂ ಕೆಲಸ ಮಾಡ್ತಿದ್ದೆ. ಮತ್ತು ನಾನು ಎಡಿಟರಾಗಿ ಕೆಲಸ ಮಾಡ್ತಿದ್ದೆ. ಸೊ ಇಸ್ಲಾ ಅವರು ಕಂಟೆಂಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ನಂದು ಇಸ್ಲಾದು ಜರ್ನಿ. ಸೊ ನನ್ನ ದಾವಣಗೆರೆ, ನನ್ನ ಮೈಸೂರು. ಆದರೆ ಮೈಸೂರು ತುಂಬ ದೊಡ್ಡ ತಂಡ ಇತ್ತು ಇಸ್ಲಾವುದ್ದೀನ್. ಅದರಲ್ಲಿ ನಾನೊಬ್ಬ ಜಾಯ್ನ್ ಆಗಿದ್ದೆ ಆ್ಯಸ್ ಎಡಿಟರ್ ಆಗಿ. ಸುಮಾರು ವರ್ಷ ಒಂದು 10 ವರ್ಷ 12 ವರ್ಷ ಕೆಲಸ ಮಾಡ್ತಿದ್ವಿ.
ಸುಮಾರು ಒಂದು 3-4 ಸಿನಿಮಾ ಮಾಡಿದ್ದೀನಿ ನಾನು ಬಿಫೋರ್ ಇತ್ಲಾಕಿ ಬರೋಕ್ಕಿಂತ ಮುಂಚೆ. ಸೊ ನಂದು ಎಡಿಟರ್ ಆಗಿ ಕೆಲಸ ಅನ್ನದಲ್ಲಿ ಅವರೆಲ್ಲ ಮಾಡ್ಕೊಂಬಂದಿದ್ರು. ಅವರೆಲ್ಲ ಮಾಡಿದ್ದನ್ನು ನಾನು ಒಂದು ಹಂತವಾಗಿ ಒಂದು ಆರ್ಡ್ರ್ ಆಗಿ ಮಾಡೋದು ಕೆಲಸ ನಡೆಯಿತು. ಸೊ ಅದರಲ್ಲಿ ಇಸ್ಲಾ ಅವರು ಯಾವುದೇ ನಿರ್ಬಂಧನೆ ಮಾಡಿದ್ದಿಲ್ಲ. ಸ್ಕ್ರಿಪ್ಟ್ ಒಂದು ಕೊಟ್ಟಿದ್ರು, ಶೂಟ್ ಮಾಡಿದ್ದೊಂದು ಫುಟೇಜ್ ಕೊಟ್ಟಿದ್ರು. ಸೊ ಇವೆರಡನ್ನ ನಾನು ಸುಮಾರು ಹಂತವಾಗಿ ಟ್ರಿಮ್ ಮಾಡ್ಕೊತ ಬಂದಾಗ ಯಾವುದು ಟ್ರಿಮ್ ಮಾಡಬೇಕಂತ ನನಗೆ ತುಂಬ ಗೊಂದಲದಲ್ಲಿತ್ತು. ಬಿಕಾಸ್ ಪದ್ಮಶ್ರೀ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಸೊ ಆ್ಯಕ್ಟಿಂಗಲ್ಲಿ ನನಗೆ ಸೀನನ್ನು ನನಗೆ ಒಂದು 5 ನಿಮಿಷ 6 ನಿಮಿಷ ಬಂದಿರೋ ಸೀನ್ಗಳನ್ನ ನಾನು ಅದನ್ನು ಟ್ರಿಮ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು. ಸುಮಾರು 2 hour 40 minutes ಫುಟೇಜ್ ಬಂದಿತ್ತು. ಸೊ ಅದನ್ನು ನಾನು 2 hours ಸಮಥಿಂಗ್ ತರೋದಕ್ಕೆ ತುಂಬ ಕಷ್ಟ ಆಯಿತು. ಸೊ ಅನುವೇ ಈ ಸಿನಿಮಾದಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕತೆ, ಒಂದು ಮಣ್ಣಿಗೆ ಹತ್ರ ಆಗಿರೋ ಕತೆ, ಕೊಲೆಗಳದ್ದು ಕತೆ, ಅಲ್ಲಿರೋ ಸೊಗಡೋದ್ರ ಬಗ್ಗೆ ಇರೋ ಕತೆಗಳು. ಸೊ ಇದರಲ್ಲಿ ನನ್ನ ಪಾರ್ಟಲ್ಲಿ ನಾನು ಏನು ಮಾಡಿದೆ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್.